ಧ್ವನಿಸುರುಳಿ 1 ಬುದ್ಧವಚನದ ಪರಿಚಯ. ನಮೋ ಬುದ್ಧಾಯ. ಸರ್ವರಿಗೂ ಬುದ್ಧ ಧಮ್ಮ ಸಂಘದ ಶುಭಾಶಯಗಳು. ಕಲ್ಯಾಣ ಮಿತ್ರರೇ, ಈ ಭೂಮಿಯ ಮೇಲೆ ನಡೆದಾಡಿದಂತಹ ಪರಮಶ್ರೇಷ್ಠ ಗುರುವಿದ್ದರೆ ಅದು ಬುದ್ಧ ಭಗವಾನರೇ ಆಗಿದ್ದಾರೆ. ಲೋಕಕ್ಕೆ ಅವರ ಕಾಣಿಕೆಯು ಅಸಾಮಾನ್ಯವಾದುದಾಗಿದೆ. ಮಾನವತೆಯ ದುಃಖಕ್ಕೆ ಕಾರಣ ಹಾಗೂ ಅದರ ಅಂತ್ಯ ಹಾಡಲು ಅರಮನೆಯ ರಾಜ ವೈಭೋಗದ ಉತ್ತುಂಗದಲ್ಲಿದ್ದ ಅವರು ಸರ್ವ ಸುಖಗಳನ್ನು ತ್ಯಾಗ ಮಾಡಿದರು. ಅವರು ದುಃಖಗಳನ್ನು ಅವುಗಳಿಗೆ ಇದ್ದಂತಹ ಕಾರಣಗಳನ್ನಷ್ಟೇ ಅಲ್ಲದೆ ಸರ್ವ ದುಃಖಗಳ ಅಂತ್ಯಕ್ಕೆ ಮಾರ್ಗವನ್ನು ಸಂಶೋಧಿಸಿದರು. ಅವರು ಜೀವನದ ನಿಜ ಅರ್ಥ ಹಾಗೂ ಉದ್ದೇಶವನ್ನು ಕಂಡುಹಿಡಿದರು. ಅವರಲ್ಲಿದ್ದ ಮಹಾ ಕರುಣೆಯಿಂದಾಗಿ ಲೋಕದಲ್ಲಿದ್ದ ಸರ್ವರಿಗೂ ಸತ್ಯಗಳ ಪರಿಚಯ ಮಾಡಿ ಸರ್ವರಿಗೂ ಸಹಾಯ ಮಾಡಲಿಚ್ಛಿಸಿದರು. ಈ ಮಹಾನ್ ಗುರುಗಳ ಶ್ರೇಷ್ಠ ಆದರ್ಶವೆಂದರೆ ಅವರನ್ನು ಆಲಿಸಿದಂತಹ ಅನುಸರಿಸಿದಂತಹ ಸರ್ವರೂ ಜ್ಞಾನೋದಯವನ್ನು ಪಡೆದರು. ಪ್ರತಿಯೊಬ್ಬರೂ ಪೂರ್ಣವಾಗಿ ದುಃಖಗಳಿಂದ ವಿಮುಕ್ತಿ ಪಡೆದರು ಹಾಗೂ ಜೀವನದಲ್ಲಿ ನಿಜ ಮಾರ್ಗದ ಆನಂದ ಅನುಭವಿಸಿದರು. ಅವರ ಬೋಧನೆಯ ವಿಶೇಷವೆಂದರೆ ಇಲ್ಲಿಯೇ, ಈ ಜೀವನದಲ್ಲಿಯೇ ಹಾಗೂ ನಂತರದ ಪ್ರತಿ ರಂಗದಲ್ಲೂ ಯಶಸ್ಸನ್ನು ಗಳಿಸುವುದೇ ಆಗಿದೆ. ಅವರ ಹಲವು ಅತ್ಯಮೂಲ್ಯ ನುಡಿರತ್ನಗಳನ್ನು ಪರಿಚಯಿಸಲು ನಾವು ಆನಂದಿತರಾಗಿದ್ದೇವೆ. ಇದರ ಪರಿಣಾಮವಾಗಿ ನೀವು ನಿಮ್ಮ ಒತ್ತಡಗಳಿಂದ, ಚಿಂತೆಗಳಿಂದ, ಅತೃಪ್ತಿಗಳಿಂದ ಹಾಗೂ ಖಿನ್ನತೆಗಳಿಂದ ಉಪಶಮನ ಹೊಂದುವಿರಿ. ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಆನಂದಿಸಲು ಸ್ಫೂರ್ತಿಯು ಸಿಗುತ್ತದೆ. ಭಗವಾನ್ ಬುದ್ಧರ ಆ ಮಹಾ ಸಂದೇಶವು 2560 ವರ್ಷಗಳ ನಂತರವೂ ಅದೇ ದಯೆಯ, ಜ್ಞಾನದ ಮಾಂತ್ರಿಕ ಸ್ಪರ್ಶವನ್ನು ಹೊಂದಿದೆ. ಹಿಂದೆಂದಿಗಿಂತಲೂ ಇಂದಿಗೂ ಈ ಮಾನವ ಕುಲಕ್ಕೆ ಅವರ ಅನುಕಂಪದ ಕೋಮಲ ಸ್ಪರ್ಶದ ಅವಶ್ಯಕತೆ ಇದೆ. ನಾವಿಂದು ವ್ಯಕ್ತಿಗತವಾಗಲಿ, ಕೌಟುಂಬಿಕವಾಗಲಿ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಹಂತದಲ್ಲಾಗಲಿ ಯೋಗ್ಯ ಮಾರ್ಗದ ಅರಿವಿಲ್ಲದೆಯೇ ಹುಡುಕಾಡುತ್ತಿದ್ದೇವೆ. ಆದ್ದರಿಂದಲೇ ನಾವು ಅಡ್ಡ ದಾರಿಗಳಲ್ಲಿಯೇ ನಿಂತು ಗೊಂದಲದಲ್ಲಿರುವೆವು. ಭಗವಾನ್ ಬುದ್ಧರ ಬೋಧನೆಯು ಪರಮಾರ್ಥದ ಪರಮ ಸುಖಕ್ಕೆ ಮಾರ್ಗದರ್ಶಿತ ಹೊಂಬಳಕಿನಂತೆ ಸಹಾಯಕಾರಿಯಾಗುತ್ತದೆ. ಪೂರ್ಣ ಜ್ಞಾನೋದಯ ಪಡೆದಂತಹ ಆ ಅನುಪಮ ಸಂಪನ್ನರ ಪವಿತ್ರ ತುಟಿಗಳಿಂದಲೇ ಬಂದಂತಹ ಈ ವಚನಗಳನ್ನು ಆಲಿಸಿ ಆನಂದಿಸುವರೆಂದು ಆಶಿಸುತ್ತೇವೆ. ಜಗತ್ತಿನ ಪ್ರಮುಖ ಮುಖಂಡರ ಮನೆಯಲ್ಲಿ ಬೃಹತ್ತಾದ ಬುದ್ಧ ಮೂರ್ತಿಯನ್ನು ಕಾಣಬಹುದಾಗಿದೆ ಹಾಗೂ ವಿದೇಶಗಳಲ್ಲಿ, ಅಂತಾರಾಷ್ಟ್ರೀಯ ಸಂದರ್ಶನಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ವಾಣಿಜ್ಯ ಕೇಂದ್ರಗಳಲ್ಲಿ ಬೃಹತ್ ಬುದ್ಧ ಮೂರ್ತಿಯನ್ನು ಇಂದು ಕಾಣಬಹುದಾಗಿದೆ. ಹಾಗೆಯೇ ಬುದ್ಧರ ಮೂಲ ಉಪದೇಶಗಳು ಎಲ್ಲರನ್ನೂ ತಲುಪುವಂತಾಗಲಿ ಎಂದೇ ಈ ಕಿರುಕಾಣಿಕೆ. ಬುದ್ಧರು ಹೇಗಿದ್ದರೆಂದರೆ, ಕೆಸರಿನಲ್ಲೇ ಹುಟ್ಟಿದ ಕಮಲ ಹೇಗೆ ಶುಭ್ರವಾಗಿರುತ್ತದೋ ಹಾಗೆ. ಆಕಾಂಕ್ಷೆ, ಅತಿಯಾಸೆ, ದುರಾಸೆ, ಅಜ್ಞಾನಗಳೇ ತುಂಬಿರುವ ಈ ಜಗತ್ತಿನಲ್ಲಿ ಅವುಗಳೆಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಪರಮೋಚ್ಚ ಜ್ಞಾನೋದಯವನ್ನು ಸಾಧಿಸಿ ಜಗತ್ತಿಗೆ ಅಪ್ರಮೇಯ ಗುರುವಾಗಿದ್ದಾರೆ. ಬುದ್ಧರು ದೇವರಲ್ಲ, ದೇವರ ಮಗನಲ್ಲ, ದೇವರ ಪ್ರವಾದಿಯೂ ಅಲ್ಲ, ಆದರೆ ಮನುಕುಲದ ದುಃಖಕ್ಕೆ ಕಾರಣ ಕಂಡುಹಿಡಿದ ಮನೋವಿಜ್ಞಾನಿಗಳು. ಈ ಜ್ಞಾನವನ್ನು ಜಗತ್ತಿನ ಎಲ್ಲರಿಗೆ ಮೈತ್ರಿ ಹಾಗೂ ಕರುಣೆಯಿಂದ ಹಂಚಿ ಅಜ್ಞಾನವನ್ನು ತೊಡೆದು ಹಾಕಲು ಪರಿಶ್ರಮಿಸಿದ ಶ್ರೇಷ್ಠ ಗುರುವಾಗಿದ್ದಾರೆ. ಈ ಜಗತ್ತಿಗೆ ಪರಮೋಚ್ಚ ಜ್ಞಾನದ ಸಂಕೇತವಾಗಿರುವ ಭಗವಾನ್ ಬುದ್ಧರಿಗೆ ನಮಿಸುತ್ತಾ ಈ ಧ್ವನಿಸುರುಳಿಯನ್ನು ನಿಮಗೆ ಪ್ರಸ್ತುತಪಡಿಸಲು ಸಹಾಯ ಮಾಡಿದ ಸೇವಾರತ್ನ ಶ್ರೀ ಬಿ ಹನುಮಂತಯ್ಯನವರು ಹಾಗೂ ಅವರ ಕುಟುಂಬ, ಗೌರಿಪುರ ಗುಬ್ಬಿ ಅವರಿಗೆ ಧಮ್ಮದಾನದ ಪುಣ್ಯ ಲಭಿಸಲೆಂದು ಆಶಿಸುತ್ತೇವೆ. ಧ್ವನಿಸುರುಳಿ 2 ತ್ರಿರತ್ನ. ಬುದ್ಧ, ಧಮ್ಮ ಹಾಗೂ ಸಂಘವನ್ನು ತ್ರಿರತ್ನವೆಂದು ಕರೆಯುತ್ತಾರೆ. ಏಕೆಂದರೆ ಅವುಗಳ ಅನುಪಮ ಪರಿಶುದ್ಧತೆಯಿಂದಾಗಿ ಬೌದ್ಧರಿಗೆ ಲೋಕದಲ್ಲೇ ಇವು ಅತ್ಯಮೂಲ್ಯ ವಿಷಯಗಳಾಗಿವೆ. ಈ ತ್ರಿರತ್ನದಿಂದಲೇ ತಿಸರಣವು ರೂಪುಗೊಂಡಿದೆ. ಬೌದ್ಧರಿಗೆ ತಿಸರಣವು ಬುದ್ಧರ ಚಿಂತನೆಯಂತೆಯೇ ಹಾಗೂ ಅವರ ಜೀವನದಂತೆಯೇ ಮುಖ್ಯವಾಗಿದ್ದು ಒಪ್ಪಿಗೆ ಅಥವಾ ಪುನರ್ ದೃಢೀಕೃತ ಸ್ವೀಕಾರವಾಗಿದೆ. ಆಗ ಅವರಿಂದ ಹೊಮ್ಮಿದ ಪಾಳಿಯ ಆ ವಾಕ್ಯಗಳೇ
ಇಂದಿಗೂ ತಿಸರಣಕ್ಕೆ ಬಳಸಲಾಗುತ್ತಿದೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ನಾನು ಬುದ್ಧರಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ, ನಾನು ಧಮ್ಮದಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ, ನಾನು ಸಂಘದಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ. ಈ ಸೂತ್ರವನ್ನು 3 ಬಾರಿ ಪಠಿಸುವ ಸರಳ ಕ್ರಿಯೆಯಿಂದಲೇ ವ್ಯಕ್ತಿಯು ತಾನಾಗಿಯೇ ಬೌದ್ಧನಾಗುತ್ತಾನೆ. ಅದರ ಅರ್ಥವೇನೆಂದರೆ, ವ್ಯಕ್ತಿಯು ಬೋಧಿಯನ್ನು ಪಡೆಯುವ ಸಲುವಾಗಿ ಪರಿಶ್ರಮಕ್ಕೆ ಸಿದ್ಧರಾಗಿ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದರ್ಥ. ಬೌದ್ಧ ಧಮ್ಮವು ಮತಧರ್ಮವಲ್ಲ, ಅಥವಾ ನಂಬಿಕೆಯ ವ್ಯವಸ್ಥೆಯಲ್ಲ, ಅಥವಾ ವಿಧಿ ಸಂಸ್ಕಾರವಲ್ಲ. ಇದನ್ನು ಸರಳವಾಗಿ ಹೇಳುವುದಾದರೆ, ಇಲ್ಲಿನ ಈಗಿನ ಸುಖದ ಮಾರ್ಗವಾಗಿದೆ ಹಾಗೂ ಪರಮಾರ್ಥಿಕವಾಗಿ ಬೋಧಿಯ ಜ್ಞಾನೋದಯದ ಹಾಗೂ ದುಃಖ ವಿಮುಕ್ತಿಯ ಮಾರ್ಗವಾಗಿದೆ. ಬುದ್ಧಂ ಶರಣಂ ಗಚ್ಛಾಮಿ ಇದೊಂದು ಸ್ವಇಚ್ಛೆಯ ಕ್ರಿಯೆಯಾಗಿದೆ, ಆದರೆ ಉದಾತ್ತವಾದ ಆಧ್ಯಾತ್ಮಿಕ ಬದ್ಧತೆಯೂ ಆಗಿರುತ್ತದೆ. ಬುದ್ಧಂ ಶರಣಂ ಗಚ್ಛಾಮಿ ಎನ್ನುವುದು ಅಶಿಕ್ಷಿತ ಮನಸ್ಸಿಗೆ ಜ್ಞಾನಪ್ರಾಪ್ತಿಯ ಆಕಾಂಕ್ಷೆಯನ್ನು ತರಿಸುತ್ತದೆ ಹಾಗೂ ಜೀವನದ ಸಮಗ್ರ ದಿಕ್ಕನ್ನೇ ಬದಲಾಯಿಸುತ್ತದೆ. ಬಹಳಷ್ಟು ಜನರು ಜೀವನದ ಸಂಘರ್ಷದ ಕತ್ತಲೆಯಲ್ಲೇ ಕಳೆದು ಹೋಗಿದ್ದಾರೆ. ಅಂಥವರಿಗೆಲ್ಲ ಬುದ್ಧ ಶರಣಗಚ್ಛಾಮಿಯು ಜಾಗ್ರತೆ ಮೂಡಿಸಿ ಆಧ್ಯಾತ್ಮಿಕ ಸಫಲತೆಯ ಬೆಳಕಿನ ಎತ್ತರಕ್ಕೇರಿಸುತ್ತದೆ. ಹಾಗೆಯೇ ಪ್ರಾಪಂಚಿಕತೆಯಲ್ಲೂ ಉನ್ನತಿಗೇರಿಸುವುದು. ಬುದ್ಧಂ ಶರಣಂಗಚ್ಛಾಮಿಯ ಅರ್ಥವೇನೆಂದರೆ, ಇಲ್ಲಿನ ಹಾಗೂ ಈಗಿನ ಜೀವನದ ನಿರ್ದಿಷ್ಟ ಉತ್ತಮ ಪ್ರಗತಿ ಎಂದಾಗುತ್ತದೆ. ಧಮ್ಮದ ಅರ್ಥವೇನೆಂದರೆ, ಸತ್ಯ ಹಾಗೂ ಮಾರ್ಗವೆಂದಾಗುತ್ತದೆ. ಬುದ್ಧರಿಂದ ಬೋಧಿಸಲ್ಪಟ್ಟ ಮಾರ್ಗವಾಗಿದೆ. ಈ ಧಮ್ಮದ ಪಾಲನೆಯಿಂದಾಗಿ ವ್ಯಕ್ತಿಯು ಜೀವನದ ಪ್ರತಿಯೊಂದರಲ್ಲಿ ಸೌಹಾರ್ದಯುತವಾಗಿ ಸಮತೋಲಿತವಾಗಿ ಜೀವಿಸುತ್ತಾನೆ. ಯಾವಾಗ ಜೀವನದಲ್ಲಿ ಸಾಮರಸ್ಯವಿರುವುದೋ ಆಗ ಯಾವ ಬಗೆಯ ಸಂಘರ್ಷವಾಗಲಿ ಮತ್ತು ಜಂಜಾಟವಾಗಲಿ ಇರುವುದಿಲ್ಲ. ಧಮ್ಮವು ಬುದ್ಧರ ಆಧ್ಯಾತ್ಮದ ಸಾನ್ನಿಧ್ಯತೆಯ ಅನುಭೂತಿಯಾಗಿದೆ. ಹೀಗಾಗಿ ಎಲ್ಲಿಯವರೆಗೆ ಈ ಧಮ್ಮದ ಅಥವಾ ಸತ್ಯದ ಪಥವು ಇರುವುದೋ ಅಲ್ಲಿಯವರೆಗೆ ಬುದ್ಧರು ಎಂದೆಂದೂ ಅಜರಾಮರವಾಗಿಯೇ ಇರುತ್ತಾರೆ. ಸಂಘವೆಂದರೆ ಈ ಮೇಲಿನ ಧಮ್ಮದ ಅನುಸರಣೆಯಿಂದಾಗಿ ಜ್ಞಾನಪ್ರಾಪ್ತಿ ಗಳಿಸಿದವರು ಎಂದಾಗುತ್ತದೆ. ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲರಿಗೂ ಉನ್ನತ ಆನಂದ, ಉನ್ನತ ಸುಖ, ಪ್ರಜ್ಞೆ ಹಾಗೂ ಸಂಬೋಧಿಯ ಅನುಭವವು ಇದ್ದೇ ಇರುತ್ತದೆ. ಆದರೆ ವ್ಯಕ್ತಿಯು ಅದಕ್ಕಾಗಿ ಪರಿಶ್ರಮಿಸಬೇಕು. ಬುದ್ಧರೇ ಹೇಳುವಂತೆ ಅವರು ಕೇವಲ ಮಾರ್ಗದರ್ಶಕರಾಗಿದ್ದಾರೆ. ಆದರೆ ಪ್ರತಿಯೊಬ್ಬರೂ ತಾವಾಗಿಯೇ ಈ ಮಹೋನ್ನತ ಗುರಿಗೆ ಪರಿಶ್ರಮ ಪಡಬೇಕಾಗಿದೆ. ಅಸಂಖ್ಯಾತ ಜನರು ಈ ಶ್ರೇಷ್ಠ ಮಾರ್ಗದಲ್ಲಿ ಕ್ರಮಿಸಿ ಸತ್ಯದ ಸಾಕ್ಷಾತ್ಕಾರ ಸಾಧಿಸಿದ್ದಾರೆ. ಅದೊಂದು ಎಲ್ಲ ಸದ್ಗುಣಗಳನ್ನು ಒಳಗೊಂಡಂತಹ ಪರಿಪೂರ್ಣ ಸ್ಥಿತಿಯಾಗಿದೆ. ಬುದ್ಧರು ಯಾರು ಎಂಬುದನ್ನು ಹೀಗೆ ವಿವರಿಸಬಹುದು. ಅವರು ಅರಹಂತರು, ಅಂದರೆ ಪೂರ್ಣ ಪರಿಶುದ್ಧರು. ಸಮ್ಮಾ ಸಂಬುದ್ಧರು, ಅಂದರೆ ತಾವಾಗಿಯೇ ಪರಿಪೂರ್ಣವಾಗಿ ಜ್ಞಾನೋದಯ ಪ್ರಾಪ್ತಿ ಮಾಡಿಕೊಂಡಿರುವವರು. ವಿದ್ಯಾಚರಣ ಸಂಪನ್ನೋ, ಅಂದರೆ ವಿದ್ಯೆ ಹಾಗೂ ಶೀಲದ ಆಚರಣೆಯ ಸಂಪನ್ನರು. ಸುಗತರು, ಅಂದರೆ ಪರಮ ಉದಾತ್ತರು. ಲೋಕವಿದೋ, ಅಂದರೆ ಎಲ್ಲ ಲೋಕಗಳನ್ನು ಬಲ್ಲವರು. ಅನುತ್ತರೋ ಪುರಿಸಧಮ್ಮ ಸಾರಥಿ, ಅಂದರೆ ಸರಿಸಾಟಿಯಿಲ್ಲದ ಗುರುಗಳು. ಸತ್ತ ದೇವ ಮನುಸ್ಸಾನಂಗ್, ಅಂದರೆ ದಿವ್ಯ ಜೀವಿಗಳಿಗೆ ಹಾಗೂ ಮಾನವರಿಗೆ ಗುರುಗಳು. ಬುದ್ಧರು ಸ್ವಯಂ ಜ್ಞಾನೋದಯ ಪಡೆದವರು. ಭಗವಾನರು ಎಂದರೆ
ಶ್ರೇಷ್ಠ ಮಂಗಳಕರವಾದುದನ್ನು ನೀಡುವವರು. ಈ ಪರಿಶುದ್ಧ ಧಮ್ಮವು ಹೀಗಿರುತ್ತದೆ. ಈ ಧಮ್ಮವು ಭಗವಾನರಿಂದ ಸುವಿಸ್ತರವಾಗಿ ವಿವರಿಸಲ್ಪಟ್ಟಿದೆ. ಈ ಧಮ್ಮವನ್ನು ಇಲ್ಲಿಯೇ ಈಗಲೇ ಅನುಭವಿಸಬಹುದು. ಈ ಧಮ್ಮವು ಕಾಲಾತೀತ ಸಂದೇಶವಷ್ಟೇ ಅಲ್ಲದೆ ಕಾಲ ವಿಳಂಬವಿಲ್ಲದೆ ಫಲಕಾರಿಯಾಗಿದೆ. ಈ ಧಮ್ಮವು ಪರೀಕ್ಷಿಸಲು ಹಾಗೂ ಸ್ವ ಅನುಭೂತಿ ಹೊಂದಲು ಆಹ್ವಾನಿಸುತ್ತದೆ. ಈ ಧಮ್ಮವು ಕೇವಲ ಉನ್ನತಗಾಮಿಯಾಗಿದೆ. ಜ್ಞಾನಿಯಾದ ಪ್ರತಿಯೊಬ್ಬರೂ ಅನುಭವಿಸಲ್ಪಡಬಹುದಾಗಿದೆ. ನಿಜವಾಗಿಯೂ ಪರಿಪಕ್ವ ಮನಸ್ಸನ್ನು ಹೊಂದಿರುವ ಹಾಗೂ ಪ್ರಜ್ಞಾಶೀಲರಾದ ವ್ಯಕ್ತಿಗಳನ್ನು ಹುಡುಕುವುದು ಕಷ್ಟಕರವಾಗಿದೆ. ಪ್ರಜ್ಞಾಶೀಲರು ವ್ಯಕ್ತಿಗಳೇ ಬೋಧಿಯ ಉನ್ನತ ಸುಖವನ್ನು ಅನುಭವಿಸುತ್ತಾರೆ. ಅವರೇ ಸಂಘವಾಗಿದ್ದಾರೆ. ಅಂಥವರೇ ಬುದ್ಧರ ಜ್ಞಾನೋದಯ ಹೊಂದಿದ ಪವಿತ್ರ ಸಂಘವಾಗಿದ್ದಾರೆ. ಅವರ ಗುಣಗಳೇನೆಂದರೆ, ಭಗವಾನರ ಶ್ರಾವಕ ಸಂಘವು ಒಳ್ಳೆಯ ದಾರಿಯಲ್ಲಿ ಹೋಗುತ್ತಿದೆ. ಭಗವಾನರ ಶ್ರಾವಕ ಸಂಘವು ರುಜುವಿನ ದಾರಿಯಲ್ಲಿ ಹೋಗುತ್ತಿದೆ. ಭಗವಾನರ ಶ್ರಾವಕ ಸಂಘವು ನ್ಯಾಯವಾದ ದಾರಿಯಲ್ಲಿ ಹೋಗುತ್ತಿದೆ. ಭಗವಾನರ ಶ್ರಾವಕ ಸಂಘವು ಸಮಂಜಸವಾದ ದಾರಿಯಲ್ಲಿ ಹೋಗುತ್ತಿದೆ. ಆದ್ದರಿಂದಲೇ ಅವರು ದಾನ, ಆತಿಥ್ಯಕ್ಕೆ, ಗೌರವಕ್ಕೆ, ವಂದನೆಗೆ ಅರ್ಹರಾಗಿದ್ದಾರೆ. ಸಂಘವು ಅನುತ್ತರವಾದ ಪುಣ್ಯಕ್ಷೇತ್ರವಾಗಿದ್ದಾರೆ. ಭಗವಾನರ ಮಹೋನ್ನತ ಮಾರ್ಗಕ್ಕೆ ಮಾರ್ಗದರ್ಶಕರು ಹಾಗೂ ಸ್ಫೂರ್ತಿದಾಯಕರೂ ಆಗಿದ್ದಾರೆ. ಸಾಧು ಸಾಧು ಸಾಧು. ಧ್ವನಿಸುರುಳಿ 3. ಶೀಲ ಅಥವಾ ಶೀಲ. ತಿಸರಣದ ಸೂತ್ರದ ಜೊತೆಗೆ ಪಂಚಶೀಲವೂ ಹಿಂಬಾಲಿಸುತ್ತದೆ. ಸಭ್ಯ ಜೀವನಕ್ಕಾಗಿ ಹಾಗೂ ವಿಮುಕ್ತಿಯ ಪ್ರಗತಿಗಾಗಿ ಪಂಚಶೀಲದ ಪಾಲನೆ ಅತ್ಯಗತ್ಯವೆಂದು ಬುದ್ಧ ಭಗವಾನರು ಹೇಳಿದ್ದಾರೆ. ಅದೆಂದರೆ, ನಾನು ಜೀವಹತ್ಯೆ ಮಾಡುವ ಕೃತ್ಯದಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ. ನಾನು ಕೊಡದೇ ಇರುವುದನ್ನು ತೆಗೆದುಕೊಳ್ಳದಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ. ನಾನು ಮಿಥ್ಯಾಚಾರ ಮತ್ತು ಅಶ್ಲೀಲತೆಗಳಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ. ನಾನು ಸುಳ್ಳಾಡುವಂತಹ ಮಿಥ್ಯ ಸಂಭಾಷಣೆಗಳಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ. ನಾನು ಮತ್ತನ್ನುಂಟು ಮಾಡುವ ಯಾವುದೇ ರೀತಿಯ ಮಾದಕ ಪಾನೀಯ ಅಥವಾ ವಸ್ತುಗಳಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ. ಒಳ್ಳೆಯ ಕಾರ್ಯಗಳಿಂದ ಮತ್ತು ಸದಾಚಾರದಿಂದ, ಶೀಲದಿಂದ ಮತ್ತು ಉದಾತ್ತ ಜೀವನದಿಂದ ಜೀವಿಗಳು ಪರಿಶುದ್ಧರಾಗುತ್ತಾರೆ ಹೊರತು ಜನ್ಮದಿಂದಲ್ಲ, ಹಾಗೆಯೇ ಐಶ್ವರ್ಯದಿಂದಲೂ ಅಲ್ಲ. ಪ್ರಜ್ಞೆಯು ಶೀಲದಿಂದ ಪರಿಶುದ್ಧವಾಗುತ್ತದೆ ಮತ್ತು ಶೀಲವು ಪ್ರಜ್ಞೆಯಿಂದ ಪರಿಶುದ್ಧವಾಗುತ್ತದೆ. ಒಂದು ಇದ್ದೆಡೆ ಮತ್ತೊಂದು ಇರುವುದು. ಶೀಲವಂತರಲ್ಲಿ ಪ್ರಜ್ಞೆಯೂ ಹಾಗೂ ಪ್ರಜ್ಞಾವಂತರಲ್ಲಿ ಶೀಲವೂ ಇದ್ದೇ ಇರುವುದು. ಶೀಲ ಹಾಗೂ ಪ್ರಜ್ಞೆಯ ಸಮಾಗಮವು ಲೋಕದಲ್ಲಿ ಅತ್ಯಂತ ಉನ್ನತಕಾರಕವೆನ್ನುತ್ತಾರೆ. ಯಾರು ಶೀಲವಂತರೋ ಅವರಿಗೆ 5 ರೀತಿಯ ಲಾಭಗಳಿವೆ. ಅವುಗಳು ಯಾವುಗಳೆಂದರೆ, ವ್ಯಕ್ತಿಯು ತನ್ನ ಜಾಗೃತ ಗಮನ ಹರಿಸುವಿಕೆಯಿಂದ ಸಂಪತ್ತನ್ನು ಪಡೆಯಬಹುದು. ತನ್ನ ಒಳ್ಳೆಯ ಗುಣಗಳಿಂದಾಗಿ ಪ್ರಶಂಸೆ ಮತ್ತು ಖ್ಯಾತಿಯನ್ನು ಗಳಿಸಬಹುದು. ವ್ಯಕ್ತಿಯು ಎಲ್ಲೇ ಹೋಗಲಿ, ಏನೇ ಮಾಡಲಿ, ಶ್ರದ್ಧೆಯಿಂದ, ಖಾತ್ರಿಯಿಂದ, ಭಯ ತಡವರಿಕೆಯಿಲ್ಲದೆ ಮಾಡಬಹುದಾಗಿದೆ. ವ್ಯಕ್ತಿಯು ಗೊಂದಲ ಹಾಗೂ ಭಯವಿಲ್ಲದೆ ಜೀವಿಸಬಹುದು. ಸಾವಿನ ನಂತರ ಸುಗತಿಯಲ್ಲಿ ಜನಿಸಬಹುದು. ಆನಂದ ಯಾವುದೇ ಹಳ್ಳಿಯಲ್ಲಾಗಲಿ ಅಥವಾ ನಗರದಲ್ಲಾಗಲಿ, ಸ್ತ್ರೀ ಅಥವಾ ಪುರುಷರು ಬುದ್ಧರಲ್ಲಿ, ಧಮ್ಮದಲ್ಲಿ, ಸಂಘದಲ್ಲಿ ಶರಣು ಹೋಗಿ ಕೊಲ್ಲುವಿಕೆಯಿಂದ, ಕಳ್ಳತನದಿಂದ, ಅನೈತಿಕ ಲೈಂಗಿಕತೆಯಿಂದ, ಸುಳ್ಳಿನಿಂದ ಮತ್ತು ಮಾದಕ ದ್ರವ್ಯಗಳಿಂದ ವಿರತನಾಗುತ್ತಾರೋ ಅಂತಹ ಶೀಲವಂತರು, ಅಂತಹ ರಮಣೀಯ ಸ್ವಭಾವದವರು ಲೋಭವಿಲ್ಲದೆ ವಾಸಿಸುತ್ತಾ ಶುದ್ಧ ಹಸ್ತದವರಾಗಿ ತ್ಯಾಗದಲ್ಲಿ ಆನಂದ ಪರವಶರಾಗಿದ್ದು ಸಹಾಯ ಪಡೆಯಲು ಅರ್ಹರಾಗಿರುವವರು. ತನ್ನದೆಲ್ಲವನ್ನು ಪರರಲ್ಲಿ ಹಂಚಿಕೊಳ್ಳಲು ಆನಂದಿತರಾಗಿರುತ್ತಾರೆ. ಅಂತಹವರನ್ನು ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ.
ಅಂತಹವರಿಗೆ ಸರ್ವ ದಿಕ್ಕುಗಳಲ್ಲಿರುವ ಋಷಿಗಳು ಹಾಗೂ ಸಮಣರು ಸದಾ ಸ್ತುತಿಸುತ್ತಾರೆ. ಹಾಗೆಯೇ ಮಾನವಾತೀತ ಜೀವಿಗಳಾದ ದೇವತೆಗಳು, ಇತರ ಜೀವಿಗಳು ಇದೇ ರೀತಿ ಪ್ರಶಂಸಿಸುವರು. ಈ ಬಗೆಯ ಸ್ತುತಿಯ ಸುಗಂಧವು ಗಾಳಿಗೆ ವಿರುದ್ಧವಾದ ದಿಕ್ಕಿನಲ್ಲೂ ಪ್ರಸರಿಸುವುದು. ಶ್ರೀಗಂಧ, ತಗರ, ನೀಲೋತ್ಪಲ ಅಥವಾ ಮಲ್ಲಿಗೆಗಳಿಗಿಂತ ಈ ಬಗೆಯ ಯಾವುದೇ ಸುಗಂಧಗಳಿಗಿಂತಲೂ ಶೀಲದ ಸುಗಂಧವು ಪರಮಶ್ರೇಷ್ಠವಾಗಿರುತ್ತದೆ. 4 ಬಗೆಯ ಕೆಡುಕಿನ ಕಾರ್ಯಗಳು: ಹತ್ಯೆ, ಕಳ್ಳತನ, ಅನೈತಿಕ ಲೈಂಗಿಕತೆ, ಸುಳ್ಳು. ಪಾಪ ಕಾರ್ಯಗಳಿರುವ 4 ಪ್ರಚೋದಕಗಳೆಂದರೆ ಲೋಭ, ದ್ವೇಷ, ಮೋಹ ಮತ್ತು ಭಯ. ಐಶ್ವರ್ಯ, ಆರೋಗ್ಯ ಹಾಗೂ ಚಾರಿತ್ರ್ಯದ ಹಾನಿಗಿರುವ 6 ದಾರಿಗಳು. ಮೊದಲನೆಯದು ಕುಡಿತಕ್ಕೆ ವ್ಯಸನಿಯಾಗಿರುವಿಕೆ. ಇದರಿಂದಾಗಿ ಆತನ ಐಶ್ವರ್ಯ ಹಾನಿ, ಜಗಳಗಳು, ರೋಗ, ಕೀರ್ತಿಯ ಅವಸಾನ, ನಾಚಿಕೆಗೆಟ್ಟ ಅವಸ್ಥೆಯ ಕಾಣಿಸುವಿಕೆ ಮತ್ತು ಬುದ್ಧಿಮತ್ತೆಯ ದುರ್ಬಲವಾಗುವಿಕೆ. ಎರಡನೆಯದು ರಾತ್ರಿಯಂತಹ ಅಕಾಲದಲ್ಲಿ ಅಡ್ಡಾಡುವಿಕೆ. ಇದರಿಂದಾಗಿ ತಾನು ರಕ್ಷಣೆಯಿಲ್ಲದವನಾಗುತ್ತಾನೆ, ಪತ್ನಿ ಪುತ್ರರು ರಕ್ಷಣೆ ರಹಿತರಾಗುತ್ತಾರೆ, ಆತನ ಮೌಲ್ಯಯುತ ಐಶ್ವರ್ಯವು ಅರಕ್ಷಿತವಾಗಿ ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುತ್ತದೆ. ಹಾಗೆಯೇ ಅಪರಾಧಗಳು ತಲೆಯ ಮೇಲೆ ಬರುವ ಸಾಧ್ಯತೆ ಇರುತ್ತದೆ. ಸುಳ್ಳು ನಿಂದನೆಗಳಿಗೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ. ಜಾತ್ರೆಗಳಂತಹ ಭೋಗಗಳಿಗೆ ಆಗಾಗ್ಗೆ ಭೇಟಿ ನೀಡುವಿಕೆ. ಇದರಿಂದಾಗಿ ನೃತ್ಯ, ಗೀತೆಗಳು ಹಾಗೂ ಸಂಗೀತಕ್ಕೆಂದು ಹಣವು ಹರಿದು ಹೋಗುತ್ತದೆ. ಜೂಜಿನಲ್ಲಿ ತೊಡಗುವಿಕೆ. ಇದರಿಂದಾಗಿ ದ್ವೇಷ, ನಿಂದೆ, ಅಪನಂಬಿಕೆ, ಗೌರವವಿಲ್ಲದಿರುವಿಕೆ, ಕುಖ್ಯಾತಿಯು ಲಭಿಸುತ್ತದೆ. ಕೆಟ್ಟ ಸ್ನೇಹಿತರ ಸಂಘದಿಂದ ಜೂಜುಕೋರರ, ಕುಡುಕರ, ವಂಚಕರ, ಮೋಸಗಾರರ ಮತ್ತು ಪರಪೀಡಿತರ ಜೊತೆಗಳಿಂದಾಗಿ ಶೀಲದ ಜೊತೆಗೆ ಐಶ್ವರ್ಯವೂ ನಾಶವಾಗುತ್ತದೆ. ಸೋಮಾರಿತನದಿಂದ ತುಂಬ ಚಳಿ ಎಂದೋ ಅಥವಾ ಬಿಸಿ ಎಂದೋ, ತುಂಬ ಬೇಗ ಎದ್ದಿರುವನೆಂದು, ಈಗಾಗಲೇ ತುಂಬ ಕಾಲವಾಗಿದೆ ಎಂದು ಅಥವಾ ಹಸಿವಾಗಿದೆ, ಹೊಟ್ಟೆ ತುಂಬಿದೆ, ಈ ರೀತಿ ನೆಪಗಳನ್ನು ಒಡ್ಡಿ ಪರಿಶ್ರಮಿಯಾಗದೆ ಇರುವ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ. ಸಾಧು ಸಾಧು ಸಾಧು. ಧ್ವನಿಸುರುಳಿ 4. ಮನಸ್ಸು. ಭಗವಾನ್ ಬುದ್ಧರು ಮನಸ್ಸಿನ ಬಗ್ಗೆ ಅಪರಿಮಿತ ಪ್ರಾಮುಖ್ಯತೆಯನ್ನು ನೀಡಿದ್ದರು. ಮನಸ್ಸಿನ ರಹಸ್ಯಗಳನ್ನು ಪರಿಪೂರ್ಣವಾಗಿ ಸಂಶೋಧಿಸಿ ಅನ್ವೇಷಿಸಿದ ಪರಾತ್ಪರರು. ಹಾಗೆಯೇ ಆ ಮಹಾನ್ ಸತ್ಯಗಳನ್ನು ಪ್ರತಿಯೊಬ್ಬರಿಗೂ ಧಾರೆ ಎರೆದ ವಿಶಾಲ ಹೃದಯಿಯಾಗಿದ್ದರು. ಅವರ ಬೋಧನೆಯ ವಿಷಯವೆಲ್ಲವೂ ಮನೋಕೇಂದ್ರಿತವಾಗಿತ್ತೇ ಹೊರತು ಬೇರಾವ ದೇವರನ್ನು ಕೇಂದ್ರಿಸಿರಲಿಲ್ಲ. ಏಕೆಂದರೆ ಮನಸ್ಸೇ ಸರ್ವಸ್ವವೂ ಆಗಿದೆ. ಸುಖವಾಗಲಿ, ಶಾಂತಿಯಾಗಲಿ, ಆನಂದವಾಗಲಿ, ದುಃಖವಾಗಲಿ ಎಲ್ಲವನ್ನೂ ಮನಸ್ಸಿನಿಂದಲೇ ಅನುಭವಿಸುತ್ತೇವೆ. ಆದ್ದರಿಂದ ಅವರು ಹೇಳುವುದು ಏನೆಂದರೆ, ಮನಸ್ಸನ್ನು ಅರಿಯಿರಿ, ಮನಸ್ಸನ್ನು ಆನಂದಗೊಳಿಸಿ, ಮನಸ್ಸನ್ನು ಏಕಾಗ್ರತೆಯಿಂದ ವೃದ್ಧಿಗೊಳಿಸಿ, ಮನಸ್ಸನ್ನು ಪರಿವರ್ತಿಸಿ, ಮನಸ್ಸನ್ನು ಮುಕ್ತವನ್ನಾಗಿಸಿ. ಮನಸ್ಸೇ ಅತ್ಯಂತ ಸನ್ನಿಹವಾದುದು ಹಾಗೂ ಅಷ್ಟೇ ಅಗೋಚರವಾದುದು. ಮನಸ್ಸು ಅತ್ಯಂತ ಕ್ರಿಯಾಶೀಲವಾದುದು, ಅಷ್ಟೇ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದೂ ಆಗಿದೆ. ಮನಸ್ಸು ಅತ್ಯಂತ ಬಲಿಷ್ಠವಾದುದು, ಆದರೆ ಅಷ್ಟೇ ಚಂಚಲವಾದುದು. ಮನಸ್ಸು ಶಾಂತವಾಗಿದ್ದಲ್ಲಿ ಮಾತ್ರ ಎಲ್ಲೆಲ್ಲೂ ಆನಂದವೇ, ಸರ್ವವೂ ಸುಖಮಯವಾಗಿರುತ್ತದೆ. ಮನಸ್ಸಿನಿಂದಲೇ ಲೋಕವು ನಿರ್ದೇಶಿತವಾಗಿದೆ. ಮನಸ್ಸೇ ನಾಯಕ. ಮನಸ್ಸಿನಿಂದಲೇ ಸರ್ವವೂ ನಿರ್ಮಿತವಾಗಿದೆ. ವ್ಯಕ್ತಿಯು ಅಶುದ್ಧವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎತ್ತಿನ ಗೊರಸಿಗೆ ಬಂಡಿಯ ಚಕ್ರವು ಹಿಂಬಾಲಿಸುವಂತೆ ದುಃಖವು ಬೆಂಬಿಡದೆ ಹಿಂಬಾಲಿಸುತ್ತದೆ. ಮನಸ್ಸಿನಿಂದಲೇ ಲೋಕವು ನಿಯಂತ್ರಣಕ್ಕೆ ಒಳಗಾಗಿದೆ. ಮನಸ್ಸೇ ಮುಂದಾಳು. ಎಲ್ಲದರ ನಿರ್ಮಾಣ ಮನಸ್ಸಿನಿಂದಲೇ ಆಗುವುದು. ವ್ಯಕ್ತಿಯು ಪರಿಶುದ್ಧ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಸುಖವು
ಎಂದೆಂದೂ ಬಿಡದ ನೆರಳಿನಂತೆ ಹಿಂಬಾಲಿಸುವುದು. ಸ್ವರ್ಗದಲ್ಲೇ ಆಗಲಿ ಅಥವಾ ನರಕದಲ್ಲೇ ಆಗಲಿ, ಅಂತರಿಕ್ಷದಲ್ಲೇ ಆಗಲಿ ಅಥವಾ ಸಮುದ್ರದ ಮಧ್ಯೆಯೇ ಆಗಲಿ, ಪರ್ವತಗಳ ಗುಹೆಗಳಲ್ಲೇ ಆಗಲಿ, ಈ ಭೂಮಿಯ ಮೇಲೆಡೆ ಎಲ್ಲೇ ಆಗಲಿ, ವ್ಯಕ್ತಿಯು ತನ್ನ ಪಾಪ ಫಲಗಳಿಂದ ತಪ್ಪಿಸಿ ಪರಾರಿಯಾಗುವಂತಹ ನೆಲೆಯೇ ಇಲ್ಲ. ಪಾಪ ಫಲಗಳು ಮಾಗುವ ತನಕವೇ ಮೂರ್ಖನ ಆನಂದ. ಮನಸ್ಸಿನಿಂದಲೇ ಲೋಕವು ನಿರ್ದೇಶಿತವಾಗಿದೆ, ಮನಸ್ಸಿನಿಂದಲೇ ಲೋಕವು ಚಲಿಸುತ್ತದೆ. ಈ ಲೋಕದಲ್ಲಿರುವ ಸಕಲ ಕುಶಲ ಹಾಗೂ ಪಾಪ ವಿಷಯಗಳು ಇರುವುದು ಮನಸ್ಸಿನ ಕಾರಣದಿಂದಾಗಿಯೇ. ಮಾತೇ ಆಗಲಿ, ಪಿತೃವಾಗಲಿ ಅಥವಾ ಬಂಧು ಮಿತ್ರರೇ ಆಗಲಿ, ಸರಿಯಾದ ದೃಷ್ಟಿಯೆಡೆಗೆ ಸಾಗಿದಾಗ ಸಿಗುವ ಮಾನಸಿಕ ಸುಖವನ್ನು ಯಾರೂ ಉಂಟು ಮಾಡಲಾರರು. ಒಬ್ಬ ಶತ್ರುವು ಮತ್ತೋರ್ವ ಶತ್ರುವಿಗೆ ಮಾಡುವ ಹಾನಿಗಿಂತ, ಒಬ್ಬ ದ್ವೇಷಿಯು ಮತ್ತೋರ್ವ ದ್ವೇಷಿಗೆ ಮಾಡುವ ಹಾನಿಗಿಂತ ಹೆಚ್ಚಿನದಾದ ಹಾನಿಯನ್ನು ಕಿಡುಕಿನಿಂದ ನಿರ್ದೇಶಿತವಾಗಿರುವ ಮನಸ್ಸು ಮಾಡುವುದು. ಯಾವಾಗ ಮನಸ್ಸು ಕಲ್ಮಶಗಳಿಂದ ವಿಮುಕ್ತವೋ ಆಗ ನಿಜ ಶಾಂತಿಯು ಗೋಚರವಾಗುವುದು. ಹೊರಗಿನ ವಿಷಯಗಳು ಶಾಂತತೆಯನ್ನು ನೀಡಲಾರವು. ಒಬ್ಬ ಮೂರ್ಖನು ತನ್ನ ಮೂರ್ಖತನವನ್ನು ಅರಿತರೆ ಅಷ್ಟರ ಮಟ್ಟಿಗೆ ಆದರೂ ಜ್ಞಾನಿಯಾಗಿರುತ್ತಾನೆ. ಆದರೆ ಮೂರ್ಖನು ತನ್ನನ್ನೇ ಜ್ಞಾನಿಯೆಂದು ಭಾವಿಸತೊಡಗಿದರೆ ಆತನು ಮೂರ್ಖನೇ ಸರಿ. ಓ ಬಿಕ್ಕುಗಳೇ, ಯಾವುದೆಲ್ಲ ಕುಶಲ ಸ್ಥಿತಿಗಳಿವೆಯೋ, ಕುಶಲ ಸ್ಥಿತಿಗಳಿಗೆ ಭಾಗಿಯಾಗಿವೆಯೋ, ಕುಶಲ ಸ್ಥಿತಿಗಳಿಗೆ ಸಂಬಂಧಿಸಿವೆಯೋ, ಅವೆಲ್ಲ ಸ್ಥಿತಿಗಳಿಗೆ ಮನಸ್ಸೇ ಮುಂದಾಳು ಆಗಿದೆ. ಮನಸ್ಸಿನಿಂದಲೇ ಉಗಮಿಸಿ ಮನಸ್ಸೇ ಮೊದಲಾಗಿರುತ್ತದೆ. ಅದನ್ನೇ ಕುಶಲ ಸ್ಥಿತಿಗಳು ಹಿಂಬಾಲಿಸುತ್ತವೆ. ಜಾಗರೂಕತೆಯಿಂದ ಬದುಕುವುದು ಅಮರತ್ವದ ಹಾದಿಯಾಗಿದೆ. ಅಲಕ್ಷ್ಯ ಮಾರ್ಗವು ಮೃತ್ಯುವಿನ ದಾರಿಯಾಗಿದೆ. ಪ್ರಜ್ಞೆ ಇರುವವರು ಸಾಯುವುದಿಲ್ಲ, ಪ್ರಜ್ಞೆ ಇಲ್ಲದವರು ಈಗಾಗಲೇ ಸತ್ತಂತೆಯೇ ಇರುತ್ತಾರೆ. ಯಾರ ಚಿತ್ತವು ಸ್ಥಿರವಾಗಿಲ್ಲವೋ, ಯಾರಿಗೆ ಧಮ್ಮವು ತಿಳಿಯದೋ, ಯಾರ ಶ್ರದ್ಧೆಯು ಸಮರ್ಥವಲ್ಲವೋ ಅಂಥವರ ಪ್ರಜ್ಞೆಯು ಎಂದಿಗೂ ಪೂರ್ಣವಾಗದು. ಓ ಬಿಕ್ಕುಗಳೇ, ಅಸಹಿಷ್ಣುತೆಯ ಮಾರ್ಗ ಯಾವುದು? ಭಯಪಡಿಸಿದರೆ ಭಯಪಡುವುದು, ಅಪಮಾನಿಸಿದರೆ ಪ್ರತಿಯಾಗಿ ಅಪಮಾನಿಸುವುದು, ನಿಂದಿಸಿದಾಗ ನಿಂದಿಸುವುದು ಅಸಹಿಷ್ಣುತೆಯ ಮಾರ್ಗವಾಗಿದೆ. ಓ ಬಿಕ್ಕುಗಳೇ, ಸಹಿಷ್ಣುತೆಯ ಮಾರ್ಗ ಯಾವುದು? ಭಯಪಡಿಸಿದರೆ ಪ್ರತಿಯಾಗಿ ಭಯಪಡಿಸದೆ, ಅಪಮಾನ ಮಾಡಿದರೂ ಪ್ರತಿಯಾಗಿ ಅಪಮಾನ ಮಾಡದೇ ಇರುವುದು, ನಿಂದಿಸಿದರೂ ಪ್ರತಿಯಾಗಿ ನಿಂದನೆ ಮಾಡದೇ ಇರುವುದು ಸಹಿಷ್ಣುತೆಯ ಮಾರ್ಗವಾಗಿದೆ. ಪಂಚ ನೀವರಣಗಳು ಎಂದರೆ ಮೊದಲನೆಯದಾಗಿ ಕಾಮಚಂದ. ದೇಹದಲ್ಲಿ ಉಂಟಾಗುವ ಅಥವಾ ಉತ್ಪತ್ತಿಯಾಗುವ ಬಯಕೆಗಳು, ಉತ್ಕಟ ಆಕರ್ಷಣೆಗಳು ಇವೆಲ್ಲವೂ ಕೂಡ ಕಾಮಚಂದವಾಗಿರುತ್ತದೆ. ಎರಡನೆಯದು ವ್ಯಾಪಾದ. ವ್ಯಾಪಾದವೆಂದರೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ದ್ವೇಷವೇ ಆಗಿರುತ್ತದೆ. ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಬೇಸರಿಕೆ, ಅಜ್ಞಾನ ಮತ್ತು ಯಾರನ್ನಾದರೂ ನೋಡಿದಾಗ ಅಥವಾ ನೆನೆಸಿಕೊಂಡಾಗ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಕೋಪವೇ ವ್ಯಾಪಾದವಾಗಿರುತ್ತದೆ. ಮೂರನೆಯದು ಉದ್ದಚ್ಚ ಕುಕ್ಕುಚ್ಚ ಅಂಥೇಳಿ ಪಾಲಿ ಭಾಷೆಯಲ್ಲಿ ಹೇಳುವಂಥದ್ದು. ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ತಳಮಳಗಳು ಮತ್ತು ಕಳವಳಗಳು ಉದ್ದಚ್ಚ ಕುಕ್ಕುಚ್ಚವಾಗಿರುತ್ತದೆ. ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಮನಸ್ಸಿನ ಮೂಲಕ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರಿ ಹೋಗುವುದನ್ನೇ ಉದ್ದಚ್ಚ ಕುಕ್ಕುಚ್ಚ ಎಂದು ನಾವು ಕರೆಯುತ್ತೇವೆ. ನಾಲ್ಕನೆಯದು ತೀನಮಿದ್ದವೆಂದು ಕರೆಯುತ್ತೇವೆ. ಧ್ಯಾನಕ್ಕೆ ಕುಳಿತಾಗ ಮನಸ್ಸಿಗೆ ಮತ್ತು ದೇಹಕ್ಕೆ ಬರುವ ಆಲಸ್ಯವೇ ಆಗಿರುತ್ತದೆ. ಐದನೆಯದು ವಿಚಿಕಿಚ್ಛವೆಂದರೆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಅನವಶ್ಯಕ ಸಂಶಯಗಳೇ ಆಗಿರುತ್ತವೆ. ಈ ಸಂಶಯಗಳು ನಮಗೆ ಬುದ್ಧರ ಬಗ್ಗೆ, ಧಮ್ಮದ ಬಗ್ಗೆ, ಸಂಘದ ಬಗ್ಗೆ, ಹಾಗೆಯೇ ನಾನು ಧ್ಯಾನಕ್ಕೆ ಕೂತಿರುವಾಗ ನಾನು ಧ್ಯಾನವನ್ನು ಯಾಕೆ ಮಾಡಬೇಕು, ಇದರಿಂದ ಉಪಯೋಗವೇನು ಎಂದು ಬರುವಂತಹ ಎಲ್ಲ ಮನಸ್ಸಿನಲ್ಲಿ ಆಳವಾಗಿ ಉತ್ಪತ್ತಿಯಾಗುವಂತಹ ಸಂಶಯಗಳನ್ನು ವಿಚಿಕಿಚ್ಛವೆಂದು ಕರೆಯುತ್ತೇವೆ. ಸಾಧು ಸಾಧು ಸಾಧು. ಧ್ವನಿ ಸುರುಳಿ 5. 4 ಶ್ರೇಷ್ಠ ಸತ್ಯಗಳು. ಪ್ರಕೃತಿಯ ನಿಯಮವೆಂದರೆ ಕಾರಣ ಹಾಗೂ ಪರಿಣಾಮದ ನಿಯಮವೇ ಆಗಿದೆ. ಓರ್ವನು ಅಜ್ಞಾನದ ಕಾರಣದಿಂದಲೇ ದುಃಖವನ್ನು ಸೃಷ್ಟಿಸುತ್ತಾನೆ.
ಹೀಗೆ ತಾನಾಗಿಯೇ ಸಂಸಾರವನ್ನು ರಚಿಸಿಕೊಳ್ಳುತ್ತಾನೆ. ಆದರೆ ಮನಸ್ಸಿನ ಸುಶಿಕ್ಷಣದಿಂದಾಗಿ ಅಜ್ಞಾನವನ್ನು ಕಳಚಿ ಹಾಕಿ ದುಃಖ ಚಕ್ರವನ್ನು ವ್ಯತಿರಿಕ್ತವಾಗಿ ಗಮನಿಸಿ ಧಮ್ಮ ಚಕ್ರವನ್ನು ಚಾಲನೆ ಮಾಡುತ್ತಾನೆ. ಈ ಬಗೆಯ ಸತ್ಯದ ಚಾಲನೆಯಿಂದಾಗಿ ಆತನು ತನ್ನ ಮರಣದ ವಲಯದಿಂದ ಪಾರಾಗುತ್ತಾನೆ ಹಾಗೂ ಎಲ್ಲ ಜೀವಿಗಳಿಗೆ ಬದಲಾದ ಪರಮ ಸುಖವಾದ ನಿಬ್ಬಾಣಕ್ಕೆ ಕರೆತರುತ್ತಾನೆ. ಈ ಪರಮ ಸುಖದಲ್ಲಿ ಜನ್ಮವಿಲ್ಲ. ಜನ್ಮವಿಲ್ಲದಿದ್ದರೆ ಅಲ್ಲಿ ಜರೆಯಾಗಲಿ, ಜರಾವಾಗಲಿ, ಮರಣವಾಗಲಿ, ದುಃಖ ರಾಶಿಯಾಗಲಿ ಇಲ್ಲ. ಹೀಗಾಗಿಯೇ ಬುದ್ಧರ ಬೋಧನೆಯೇ 4 ಶ್ರೇಷ್ಠ ಸತ್ಯಗಳಾಗಿವೆ. ಇವು ಕಾಲಾತೀತವಾದ ಸಾರ್ವತ್ರಿಕ ಸತ್ಯಗಳಾಗಿವೆ. ಜ್ಞಾನೋದಯವೆಂದರೆ ಈ ಪರಮ 4 ಸತ್ಯಗಳ ಯಥಾವತ್ ಅರಿವು ಹಾಗೂ ಅನುಭೂತಿಯೇ ಆಗಿದೆ. ಬುದ್ಧರು ಹೇಳುವುದೇನೆಂದರೆ, ಅವರು ಕೇವಲ 2 ವಿಷಯಗಳನ್ನಷ್ಟೇ ಬೋಧಿಸುತ್ತಾರೆ. ಅದೆಂದರೆ ದುಃಖ ಹಾಗೂ ದುಃಖದ ಅಂತ್ಯ ಹೇಗೆಂಬುದೇ ಆಗಿದೆ. ಮಿಕ್ಕ ಬೋಧನೆಯು ಅವರಿಗೆ ಪ್ರಸ್ತುತವೆನಿಸಿರಲಿಲ್ಲ. ಈ ಪರಮಸತ್ಯಗಳನ್ನು ಅರ್ಥೈಸಿಕೊಂಡರೆ ನಾವು ಬಯಸುತ್ತಿರುವ ಸಂಪೂರ್ಣ ದುಃಖ ವಿಮುಕ್ತಿಯನ್ನು ಪಡೆಯಬಹುದು. ಎಲ್ಲಿಯವರೆಗೆ ಈ 4 ಸತ್ಯಗಳ ಬಗೆಗಿನ ಪೂರ್ಣ ಜ್ಞಾನವು ಪ್ರಜ್ಞಾವು ನನ್ನಲ್ಲಿ ಸ್ಪಷ್ಟವಾಗಿ ಉಂಟಾಗಿರಲಿಲ್ಲವೋ ಅಲ್ಲಿಯವರೆಗೆ ನನಗೆ ಪೂರ್ಣ ಸಂಬೋಧಿಯು ಸಾಧಿಸಿದೆ ಎಂದೆನಿಸಲಿಲ್ಲ. ಅದು ಎಲ್ಲ ಲೋಕಗಳಿಗೂ ಮಿಗಿಲಾದುದು. ಹಾಗೆಯೇ ಆ ಲೋಕಗಳೊಳಗಿನ ದಿವ್ಯ ಜೀವಿಗಳೇ ಆಗಲಿ, ಸುರ ಅಸುರರೇ ಆಗಲಿ, ಎಲ್ಲ ಬಗೆಯ ಸಮಣ ಬ್ರಾಹ್ಮಣರೇ ಆಗಲಿ, ಬ್ರಹ್ಮರೇ ಆಗಿರಲಿ, ಅಥವಾ ಈ ಲೋಕದೊಳಗಿನ ಯಾವುದೇ ಜ್ಞಾನಿಗಳೇ ಆಗಲಿ, ಅವರೆಲ್ಲರಿಗಿಂತ ಅತಿಶಯಿಸಿದ ಜ್ಞಾನವು ನನ್ನಲ್ಲಿ ಉಂಟಾಗಿದೆ ಎಂದೆನಿಸಲಿಲ್ಲ. ಆದರೆ ಯಾವಾಗ ನನ್ನಲ್ಲಿ ಬೋಧಿಜ್ಞಾನವು ಅಂದರೆ ಈ 4 ಶ್ರೇಷ್ಠ ಸತ್ಯಗಳ ಬಗೆಗಿನ ಉನ್ನತ ಜ್ಞಾನವು ಸಾಕ್ಷಾತ್ಕಾರವಾಯಿತೋ ಆಗ ನನ್ನಲ್ಲಿ ಪರಿಪೂರ್ಣವಾದ ಉನ್ನತಮಯವಾದ ಸಮ್ಯಕ್ ಸಂಬೋಧಿಯು ಲಭಿಸಿದೆ ಎಂದು ಶ್ರದ್ಧೆಯುಂಟಾಯಿತು. ನಾನು ಸಂಶೋಧಿಸಿದಂತಹ ಈ ಸತ್ಯಗಳು ಪರಮ ಉತ್ಕೃಷ್ಟವಾಗಿತ್ತು, ಗ್ರಹಿಸಲು ಅತ್ಯಂತ ಕಡುಕಷ್ಟಕರವಾಗಿತ್ತು, ಅರ್ಥ ಮಾಡಿಕೊಳ್ಳಲು ಇನ್ನೂ ಕ್ಲಿಷ್ಟಕರವಾಗಿತ್ತು, ಪ್ರಶಾಂತತೆಯನ್ನು ನೀಡುವಂತಹ ಹಾಗೂ ಉದಾತ್ತಮಯವಾಗಿತ್ತು. ಆದರೆ ಅದನ್ನು ಕೇವಲ ತರ್ಕದಿಂದಲೇ ಅರಿಯಲು ಸಾಧ್ಯವಿಲ್ಲ ಮತ್ತು ಅದನ್ನು ಜ್ಞಾನಿಗಳು ಮಾತ್ರವೇ ಅರಿಯಬಲ್ಲರು. ಬಿಕ್ಕುಗಳೇ, ಈ 4 ಶ್ರೇಷ್ಠ ಸತ್ಯಗಳನ್ನು ಅರಿಯದೆ ಹೋಗಿದ್ದರಿಂದ ನಾನು ಹಾಗೂ ನೀವು ಈ ಸಂಸಾರದಲ್ಲಿ ಅನಂತ ಕಾಲದಿಂದ ಅನೇಕ ಜನ್ಮಗಳನ್ನು ಪಡೆದು ಅಲೆದಾಡಬೇಕಾಯಿತು. ಆ ಸತ್ಯಗಳು ಯಾವುವು? ದುಃಖ ಶ್ರೇಷ್ಠ ಸತ್ಯ, ದುಃಖಕ್ಕೆ ಕಾರಣವಾದ ಶ್ರೇಷ್ಠ ಸತ್ಯ, ದುಃಖ ನಿರೋಧಕ್ಕೆ ಕೊಂಡೊಯ್ಯುವ ಮಧ್ಯಮ ಮಾರ್ಗದ ಶ್ರೇಷ್ಠ ಸತ್ಯ. ಓ ಬಿಕ್ಕುಗಳೇ, ದುಃಖ ಶ್ರೇಷ್ಠ ಸತ್ಯವೆಂದರೇನು? ಓ ಬಿಕ್ಕುಗಳೇ, ಈ ದುಃಖ ಶ್ರೇಷ್ಠ ಸತ್ಯ ಯಾವುದೆಂದರೆ, ಜನ್ಮವು ದುಃಖಕರ, ಮುಪ್ಪು ದುಃಖಕರ, ರೋಗವು ದುಃಖಕರ, ಮರಣವೂ ದುಃಖಕರ, ಶೋಕ, ಪ್ರಲಾಪ, ನೋವು, ಒತ್ತಡ ಹಾಗೂ ಹತಾಶೆಯು ದುಃಖಕರ, ಅಪ್ರಿಯವಾದುದೆಲ್ಲದರ ಸಮಾಗಮ ದುಃಖಕರ, ಹಾಗೆಯೇ ಪ್ರಿಯವಾದುದೆಲ್ಲದರ ವಿಯೋಗ ದುಃಖಕರ, ಬಯಸಿದ್ದು ದೊರೆಯದಿದ್ದರೆ ದುಃಖಕರ, ಒಟ್ಟಾರೆ ದೇಹ ಹಾಗೂ ಮನಸ್ಸಿಗೆ ಅಂಟಿಕೊಳ್ಳುವುದೇ ದುಃಖಕರ. ಇದೇ ದುಃಖ ಸತ್ಯ ಎಂಬ ಸ್ಪಷ್ಟವಾದ ಅರಿವಿನಿಂದ ಹಿಂದೆಂದೂ ತಿಳಿಯದ ಗೋಚರವಾಗದ ದರ್ಶನಗಳು ನನ್ನಲ್ಲಿ ಉಂಟಾಯಿತು. ಅದರಿಂದಾಗಿ ಒಳನೋಟ, ಪ್ರಜ್ಞೆಯು, ಆಳವಾದ ಜ್ಞಾನವು ಹಾಗೂ ಸಂಬೋಧಿಯ ಬೆಳಕು ಮೂಡಿತು. ಮತ್ತೆ ಓ ಬಿಕ್ಕುಗಳೇ, ದುಃಖಗಳಿಗೆ ಕಾರಣವಾದ ಶ್ರೇಷ್ಠ ಸತ್ಯ ಯಾವುದು? ಅಜ್ಞಾನದಿಂದಾಗಿ ಮನೋನಿರ್ಮಾಣಗಳು ಉಂಟಾಗುತ್ತವೆ. ಮನೋನಿರ್ಮಾಣಗಳಿಂದ ಪುನರ್ಜನ್ಮ ಚಿತ್ತ ಉಂಟಾಗುತ್ತದೆ. ಪುನರ್ಜನ್ಮ ಚಿತ್ತದಿಂದಾಗಿ ಮನಸ್ಸು ಮತ್ತು ದೇಹವು ಉತ್ಪತ್ತಿಯಾಗುತ್ತದೆ. ದೇಹ ಹಾಗೂ ಮನಸ್ಸುಗಳಿಂದ 6 ಇಂದ್ರಿಯಗಳು ಬೆಳೆಯುತ್ತವೆ. 6 ಬಗೆಯ ಇಂದ್ರಿಯಗಳಿಂದಾಗಿ ಸ್ಪರ್ಶವು ಉಂಟಾಗುತ್ತದೆ. ಸ್ಪರ್ಶದಿಂದಾಗಿ ಅನುಭವಗಳು ಉಂಟಾಗುತ್ತದೆ. ಅನುಭವಗಳಿಂದ ತೀವ್ರ ಬಯಕೆಗಳು ಉತ್ಪತ್ತಿಯಾಗುತ್ತವೆ. ತೀವ್ರ ಬಯಕೆಗಳಿಂದ
ಅಂಟಿಕೊಳ್ಳುವಿಕೆ ಉಂಟಾಗುವುವು. ಅಂಟಿಕೊಳ್ಳುವಿಕೆಯಿಂದಾಗಿ ಅಸ್ತಿತ್ವವು ಉಂಟಾಗುವುದು. ಭವದಿಂದಾಗಿ ಜನ್ಮವು ಉಂಟಾಗುತ್ತದೆ. ಜನ್ಮದಿಂದಾಗಿಯೇ ಮುಪ್ಪು, ಮರಣ, ರೋಗ, ಶೋಕ, ಪ್ರಲಾಪ, ಹತಾಶೆ ಇತ್ಯಾದಿಗಳು ಉಂಟಾಗುತ್ತವೆ. ಹೀಗೆ ದುಃಖದ ರಾಶಿಯೇ ಬೆಳೆಯುತ್ತಾ ಹೋಗುತ್ತದೆ. ಓ ಬಿಕ್ಕುಗಳೇ, ಯಾವುದು ದುಃಖ ನಿರೋಧ ಶ್ರೇಷ್ಠ ಸತ್ಯ? ಈ ದುಃಖಗಳಿಗೆ ಕಾರಣವಾಗಿರುವಂತಹ ಮೂಲ ಕಾರಣ ಅಜ್ಞಾನ ಹಾಗೂ ತತ್ತಕ್ಷಣದ ಕಾರಣವಾದ ಬಯಕೆಗಳನ್ನು ನಿಲ್ಲಿಸುವುದು, ನಿಶ್ಶೇಷವಾಗಿ ಇನ್ನಿಲ್ಲದಂತೆ ಮಾಡುವುದು, ತೊರೆಯುವುದು, ಹಿಡಿಯದೇ ಇರುವುದು, ಅದರಿಂದ ಪೂರ್ಣವಾಗಿ ವಿಮುಖವಾಗುವುದು, ಇದೇ ದುಃಖದ ನಿರೋಧ ಶ್ರೇಷ್ಠ ಸತ್ಯವಾಗಿದೆ. ಓ ಬಿಕ್ಕುಗಳೇ, ಯಾವುದದು ದುಃಖದ ಅಂತ್ಯಕ್ಕೆ ಕೊಂಡೊಯ್ಯುವ ನಿರೋಧ ಮಾರ್ಗ ಶ್ರೇಷ್ಠ ಸತ್ಯ? ಓ ಬಿಕ್ಕುಗಳೇ, ಅದೇ ಆರ್ಯರ ಅಷ್ಟಾಂಗ ಮಾರ್ಗ. ಅದೆಂದರೆ ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಶ್ರಮ, ಸರಿಯಾದ ಸ್ಮೃತಿ ಹಾಗೂ ಸರಿಯಾದ ಏಕಾಗ್ರತೆ. ಓ ಬಿಕ್ಕುಗಳೇ, ಇದೇ ತಥಾಗತರಿಂದ ಸಂಶೋಧಿಸಲ್ಪಟ್ಟ ಮಧ್ಯಮ ಮಾರ್ಗವಾಗಿದೆ. ಇದರಿಂದಾಗಿ ದರ್ಶನ, ಪ್ರಜ್ಞೆ ಉಂಟಾಗುವುದು, ಶಾಂತಿ ಲಭಿಸುವುದು, ಲೋಕೋತ್ತರ ಮಾರ್ಗದ ನೇರ ಅನುಭೂತಿಗೆ, ಸಂಬೋಧಿಗೆ ಹಾಗೂ ನಿಬ್ಬಾಣಕ್ಕಿರುವ ಏಕೈಕ ಮಾರ್ಗವಾಗಿದೆ. ಓ ಬಿಕ್ಕುಗಳೇ, 2 ಅತಿರೇಕಗಳಿವೆ. ಒಂದು ಇಂದ್ರಿಯ ಸುಖಗಳಲ್ಲಿ ತಲ್ಲೀನನಾಗುವಿಕೆ. ಅದು ತುಚ್ಛವಾದುದು, ನೀಚವಾದುದು, ಪ್ರಾಪಂಚಿಕವಾದುದು, ಶ್ರೇಷ್ಠವಲ್ಲದ್ದು ಹಾಗೂ ಅನರ್ಥಕಾರಿಯೂ. ಇನ್ನೊಂದು ಅತಿರೇಕವೆಂದರೆ ಧರ್ಮದ ಹೆಸರಿನಲ್ಲಿ ದೇಹದಂಡನೆ. ಅದು ಹಾನಿಕಾರಕ, ಶ್ರೇಷ್ಠದಲ್ಲದ್ದು ಹಾಗೂ ಅನರ್ಥಕಾರಿಯಾದದ್ದು. ಬಿಕ್ಕುಗಳೇ, ಈ ಮಧ್ಯಮ ಮಾರ್ಗವು ಈ 2 ಅತಿರೇಕಗಳನ್ನು ಮೀರಿದೆ. ಇದರಿಂದಾಗಿ ದರ್ಶನವು ಉಂಟಾಗುವುದು, ಪ್ರಜ್ಞೆಯು ಉದಯಿಸುವುದು, ಶಾಂತಿಯು ಲಭಿಸುವುದು, ಅಭಿನ್ಯ ಪ್ರಾಪ್ತಿಯಾಗುವುದು, ಸಮ್ಮ ಸಂಬೋಧಿಯು ಪ್ರಾಪ್ತಿಯಾಗುವುದು ಹಾಗೂ ನಿಬ್ಬಾಣವು ಸಾಕ್ಷಾತ್ಕಾರವಾಗುವುದು. ಸಾಧು ಸಾಧು ಸಾಧು. ಧ್ವನಿಸುರುಳಿ 6. ಶ್ರೇಷ್ಠ ಅಷ್ಟಾಂಗ ಮಾರ್ಗ. ಸಮ್ಯಕ್ ದೃಷ್ಟಿಕೋನವೆಂದರೇನು? 4 ಶ್ರೇಷ್ಠ ಸತ್ಯಗಳ ಅರ್ಥೈಸಿಕೊಳ್ಳುವುದೇ ಸರಿಯಾದ ದೃಷ್ಟಿಕೋನ. ದುಃಖವನ್ನು ಅರ್ಥ ಮಾಡಿಕೊಳ್ಳುವುದು, ದುಃಖದ ಆದಿಯನ್ನು ಅರ್ಥ ಮಾಡಿಕೊಳ್ಳುವುದು, ದುಃಖದ ಅಂತ್ಯದ ಕಡೆಗೆ ಕೊಂಡೊಯ್ಯುವ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವುದು. ಮತ್ತು ಯಾವಾಗ ಆರ್ಯಶ್ರಾವಕರು ಕುಶಲಗಳು ಹಾಗೂ ಅವುಗಳ ಮೂಲಗಳನ್ನು, ಹಾಗೆಯೇ ಅವುಗಳ ಮೂಲಗಳಾವು ಎಂಬುದನ್ನು ಅರಿಯುತ್ತಾ ಸಮ್ಯಕ್ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತಾರೆ. ಮತ್ತೆ ಯಾವಾಗ ವ್ಯಕ್ತಿಯು ದೇಹವನ್ನು, ವೇದನೆಗಳನ್ನು, ಸಂಕಾರಗಳನ್ನು ಮತ್ತು ವಿಜ್ಞಾನಗಳನ್ನು ಕ್ಷಣಿಕವೆಂದು ಹಾಗೂ ಅನಾತ್ಮವೆಂದು ಸ್ಪಷ್ಟವಾಗಿ ಅರಿಯುತ್ತಾನೋ, ಆಗ ಆತನು ಸಮ್ಯಕ್ ದೃಷ್ಟಿಕೋನ ಹೊಂದಿದವನಾಗುತ್ತಾನೆ. ಸರಿಯಾದ ಸಂಕಲ್ಪ ಎಂದರೇನು? ಅದೆಂದರೆ ರಾಗಮುಕ್ತ ತ್ಯಾಗದ ಯೋಚನೆಗಳು, ದ್ವೇಷಮುಕ್ತ ಯೋಚನೆಗಳು, ಹಿಂಸಾಮುಕ್ತ ಯೋಚನೆಗಳು. ಹಾಗಾದರೆ ಸಮ್ಯಕ್ ಸಂಭಾಷಣೆ ಅಥವಾ ಮಾತು ಎಂದರೇನು? ಸುಳ್ಳಿನಿಂದ ವಿರತನಾಗುವಿಕೆ. ಇಲ್ಲಿ ಸಾಧಕನೊಬ್ಬನು ಸುಳ್ಳಿನಿಂದ ವಿರತನಾಗಿ ಸತ್ಯವನ್ನೇ ಹೇಳುವವನಾಗಿ, ಸತ್ಯಕ್ಕೆ ನಿಷ್ಠನಾಗಿ, ನಂಬಿಕೆಗೆ ಅರ್ಹನಾಗಿ, ಶ್ರದ್ಧೆಗೆ ಉದಾಹರಣೆಯಾಗಿ, ಯಾರೊಬ್ಬರಿಗೂ ವಂಚಿಸದವನಾಗಿ, ಸಭೆಯಲ್ಲೇ ಇರಲಿ, ಜನಗಳ ಮಧ್ಯೆಯೇ ಇರಲಿ, ಬಂಧುಗಳ ಮಧ್ಯೆಯೇ ಇರಲಿ, ರಾಜಸಭೆಯಲ್ಲೇ ಇರಲಿ, ಆತನಿಗೆ ಕರೆದು ಆತನಿಗೆ ತಿಳಿದಿರುವುದರ ಬಗ್ಗೆ ಸಾಕ್ಷಿ ಹೇಳಿದಾಗ ಆತನಿಗೆ ಗೊತ್ತಿಲ್ಲದಿರುವಾಗ ಗೊತ್ತಿಲ್ಲವೆಂದು, ಗೊತ್ತಿದ್ದರೆ ಗೊತ್ತಿದೆ ಎಂದು, ನೋಡಿದ್ದರೆ ನೋಡಿದ್ದೇನೆ ಎಂದು, ನೋಡಿಲ್ಲದಿದ್ದರೆ ನೋಡಿಲ್ಲವೆಂದು ಹೇಳುತ್ತಾನೆ. ತಿಳಿದು ಎಂದಿಗೂ ಸುಳ್ಳು ಹೇಳಲಾರ. ತನ್ನ ಲಾಭಕ್ಕೆ ಆಗಿರಲಿ ಅಥವಾ ಪರರ ಲಾಭಕ್ಕೆ ಆಗಿರಲಿ ಆತನು ಸುಳ್ಳು ಹೇಳಲಾರ, ಅಥವಾ ಯಾವುದೇ ಲಾಭಕ್ಕಾಗಿಯೂ ಆತನು ಸುಳ್ಳು ಹೇಳಲಾರನು.
ಚಾಡಿತನದಿಂದ ವಿರತನಾಗುವಿಕೆ. ಓರ್ವ ವ್ಯಕ್ತಿಯು ಚಾಡಿಯನ್ನು ಕೇಳಿದಾಗ ಅದರಿಂದಾಗಿ ವಿರತನಾಗುತ್ತಾನೆ. ಏನೆಲ್ಲ ಇಲ್ಲಿ ಕೇಳಿರುತ್ತಾನೆಯೋ ಅದನ್ನು ಬೇರೆಡೆ ಪುನರುಚ್ಚಿಸಿ ಪರರನ್ನು ನಿಂದಿಸುವುದಿಲ್ಲ. ಅದೇ ರೀತಿ ಬೇರೆಡೆ ಹೇಳಿರುವುದನ್ನು ಇಲ್ಲಿ ಹೇಳಿ ಇಲ್ಲಿ ಸ್ನೇಹಭಂಗ ಮಾಡುವುದಿಲ್ಲ. ಶೀಲವಂತನು ಸದಾ ದೂರವಾಗಿರುವವರನ್ನು ಒಂದುಗೂಡಿಸುತ್ತಾನೆ, ಒಂದಾಗಿರುವವರನ್ನು ಪ್ರೋತ್ಸಾಹಿಸುತ್ತಾನೆ. ಐಕ್ಯತೆ ಆತನಿಗೆ ಆನಂದ ನೀಡುತ್ತದೆ. ಆತನು ಐಕ್ಯತೆಯಲ್ಲೇ ಆನಂದಿಸುತ್ತಾನೆ. ಆತನು ತನ್ನ ನುಡಿಗಳಿಂದಾಗಿ ಐಕ್ಯತೆ ಮೂಡಿಸುತ್ತಾನೆ. ಓರ್ವ ವ್ಯಕ್ತಿಯು ವ್ಯರ್ಥವಾದ ವಾಚಾಳಿತನವನ್ನು ತಡೆಯುತ್ತಾನೆ ಮತ್ತು ಅದರಿಂದಾಗಿ ವಿರತನಾಗುತ್ತಾನೆ. ಆತನು ಕಾಲೋಚಿತವಾಗಿ ಮಾತನಾಡುತ್ತಾನೆ, ವಾಸ್ತವಗಳಿಗೆ ಅನುಸಾರವಾಗಿ ಮಾತನಾಡುತ್ತಾನೆ, ಉಪಯುಕ್ತವಾದುದನ್ನು ನುಡಿಯುತ್ತಾನೆ, ದಮ್ಮ ವಿನಯಗಳ ಬಗ್ಗೆ ಮಾತನಾಡುತ್ತಾನೆ. ಆತನ ಸಂಭಾಷಣೆಯು ಅನರ್ಘ್ಯ ಐಶ್ವರ್ಯ ನಿಕ್ಷೇಪದಂತೆ, ಅದು ಸಕಾಲೋಚಿತವಾಗಿ, ನಾನೋಚಿತವಾಗಿ, ಮಿತವಾಗಿ, ಪ್ರಜ್ಞಾಭರಿತವಾಗಿರುತ್ತದೆ. ಇದೇ ಯೋಗ್ಯವಾದ ಸಂಭಾಷಣೆಯಾಗಿದೆ. ಸರಿಯಾದ ಕಾರ್ಯ ಎಂದರೇನು? ಹತ್ಯೆಯಿಂದ ವಿರತನಾಗುವಿಕೆ. ಇಲ್ಲಿ ವ್ಯಕ್ತಿಯು ಜೀವಿಗಳ ಹತ್ಯೆಯನ್ನು ಮಾಡದೆ ಹತ್ಯೆಯನ್ನು ತಡೆಯುತ್ತಾನೆ ಹಾಗೂ ಅದರಿಂದ ವಿರತನಾಗುತ್ತಾನೆ. ದಂಡಶಸ್ತ್ರಾಸ್ತ್ರಗಳನ್ನು ತ್ಯಜಿಸುತ್ತಾನೆ. ಪಾಪಲಜ್ಜೆ ಹಾಗೂ ಪಾಪಭೀತಿಯಿಂದ ಕೂಡಿದವನಾಗಿ ಸರ್ವಜೀವಿಗಳ ಕ್ಷೇಮಾಭಿವೃದ್ಧಿಯ ಬಗ್ಗೆ ಆಕಾಂಕ್ಷೆಯುಳ್ಳವನಾಗುತ್ತಾನೆ. ಕಳ್ಳತನದಿಂದ ವಿರತನಾಗುವಿಕೆ. ಆತನು ಕದಿಯುವುದನ್ನು ನಿಲ್ಲಿಸಿ ತಡೆದಿರುತ್ತಾನೆ ಹಾಗೂ ಅದರಿಂದ ವಿರತನಾಗುತ್ತಾನೆ. ಕಾಡಿನಲ್ಲಿ ಅಥವಾ ನಾಡಿನಲ್ಲಿ ಪರರು ಹೊಂದಿರುವ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳನ್ನು ಅವರು ನೀಡದೆಯೇ ಸ್ವೀಕರಿಸಲಾರ, ಅರ್ಥಾತ್ ಕದಿಯಲಾರ. ಅಂತಹ ಇಚ್ಛೆಯನ್ನು ಹೊಂದಿರಲಾರ. ಅನೈತಿಕತೆಯಿಂದ ವಿರತನಾಗುವಿಕೆ. ಆತನು ಅನೈತಿಕ ಲೈಂಗಿಕತೆಯನ್ನು ತಡೆಯುತ್ತಾನೆ ಹಾಗೂ ಅದರಿಂದ ವಿರತನಾಗುತ್ತಾನೆ. ಆತನು ತಂದೆಯ, ತಾಯಿಯ, ಸೋದರ ಸೋದರಿಯ ಅಥವಾ ಬಂಧು ಮಿತ್ರರಿಂದ ರಕ್ಷಿಸಲ್ಪಟ್ಟಿರುವ ಯಾವುದೇ ಸ್ತ್ರೀಯರನ್ನು ಸೇರುವುದಿಲ್ಲ. ಹಾಗೆಯೇ ವಿವಾಹಿತ ಸ್ತ್ರೀಯರನ್ನು ಆಗಲಿ ಅಥವಾ ಅಪರಾಧ ಸ್ತ್ರೀಯೇ ಆಗಿರಲಿ ಅಥವಾ ನಿಶ್ಚಿತಾರ್ಥದ ಯುವತಿಯೇ ಆಗಿರಲಿ ಅಥವಾ ಅರಕ್ಷಿತ ಸ್ತ್ರೀಯೇ ಆಗಿರಲಿ ತಾನು ವಿವಾಹ ಆಗದಿರುವ ಯಾವ ಸ್ತ್ರೀಯನ್ನು ಸೇರುವುದಿಲ್ಲ. ಮದ್ಯಪಾನ ಅಥವಾ ಮಾದಕ ವಸ್ತುಗಳಿಂದ ವಿರತನಾಗುವಿಕೆ. ಮತ್ತನ್ನುಂಟು ಮಾಡಿ ಸರ್ವ ಪಾಪಕ್ಕೆ ಪ್ರೇರಣೆಯಾದ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ. ಅವುಗಳಿಂದ ವಿರತನಾಗಿ ಸಂಯಮ ಹೊಂದಿ ಪ್ರಜ್ಞಾಯುತನಾಗಿ ಜೀವಿಸುತ್ತಾನೆ. ಇದನ್ನೇ ಸರಿಯಾದ ಕಮ್ಮ ಎನ್ನುತ್ತಾರೆ. ಸಮ್ಯಕ್ ಜೀವನೋಪಾಯ ಅಥವಾ ಸರಿಯಾದ ಜೀವನೋಪಾಯ ಎಂದರೇನು? ಯಾವಾಗ ಆರ್ಯಶ್ರಾವಕನು ಮಿಥ್ಯ ಜೀವನೋಪಾಯವನ್ನು ತಡೆಯುತ್ತಾನೋ ಹಾಗೂ ಅದರಿಂದ ವಿರತನೋ ಆಗಲೇ ಆತನು ಸಮ್ಯಕ್ ಜೀವನೋಪಾಯಕ್ಕೆ ಪ್ರವೇಶಿಸಿರುತ್ತಾನೆ. ಇದನ್ನೇ ಸರಿಯಾದ ಜೀವನೋಪಾಯವೆನ್ನುತ್ತಾರೆ. ಮೋಸ, ವಂಚನೆ, ಅಪ್ರಾಮಾಣಿಕತೆ, ಭವಿಷ್ಯ, ಜ್ಯೋತಿಷ್ಯಗಳನ್ನು ನುಡಿಯುವುದು, ಅಂತಹ ಹೀನತೆಯಿಂದ ಬದುಕುವುದು, ಬಡ್ಡಿ ವ್ಯಾಪಾರದಿಂದ ಜೀವಿಸುವುದು ಇವೆಲ್ಲವೂ ಮಿಥ್ಯಾ ಜೀವನೋಪಾಯವಾಗಿರುತ್ತದೆ. ಇದನ್ನೇ ಸಮ್ಯಕ್ ಜೀವನೋಪಾಯವೆನ್ನುತ್ತಾರೆ. ಮೋಸ, ವಂಚನೆ, ಅಪ್ರಾಮಾಣಿಕತೆ, ಭವಿಷ್ಯ, ಜ್ಯೋತಿಷ್ಯಗಳನ್ನು ನುಡಿಯುವುದು, ಅಂತಹ ಹೀನತೆಯಿಂದ ಬದುಕುವುದು, ಬಡ್ಡಿ ವ್ಯಾಪಾರದಿಂದ ಜೀವಿಸುವುದು ಇವೆಲ್ಲವೂ ಮಿಥ್ಯ ಜೀವನೋಪಾಯವೇ ಆಗಿದೆ. ಬೌದ್ಧ ಉಪಾಸಕನು 5 ಬಗೆಯ ವೃತ್ತಿಗಳನ್ನು ತಡೆಯಬೇಕು. ಅವೆಂದರೆ ಜೀವಿಗಳ ವ್ಯಾಪಾರ, ಶಸ್ತ್ರಾಸ್ತ್ರಗಳ ವ್ಯಾಪಾರ, ಮಾಂಸದ ವ್ಯಾಪಾರ, ಮದ್ಯಪಾನದ ವ್ಯಾಪಾರ ಮತ್ತು ವಿಷದ ವ್ಯಾಪಾರ. ಸಮ್ಯಕ್ ಪ್ರಯತ್ನ ಎಂದರೇನು? 4 ಬಗೆಯ ಶ್ರೇಷ್ಠ ಪ್ರಯತ್ನಗಳಿವೆ. ಅವುಗಳೆಂದರೆ ಕೆಟ್ಟ ಯೋಚನೆಗಳನ್ನು ತಡೆಯುವಿಕೆ, ವರ್ಜಿಸುವಿಕೆ ಹಾಗೂ ಕುಶಲ ಯೋಚನೆಗಳನ್ನು ವೃದ್ಧಿಸುವ ಪ್ರಯತ್ನ ಮತ್ತು ಕುಶಲ ಯೋಚನೆಗಳ ಸಂರಕ್ಷಣಾ ಪ್ರಯತ್ನ. ಈಗ ಯಾವುದು ತಡೆಯುವಿಕೆಯ ಪ್ರಯತ್ನ? ಇಲ್ಲಿ ಆರ್ಯಶ್ರಾವಕನು ಇನ್ನೂ ಉಂಟಾಗದ ಉದಯಿಸುತ್ತಿರುವ ಪಾಪಯುತವಾದ ಅಕುಶಲ ವಿಷಯಗಳನ್ನು ಉದಯಿಸದಂತೆ ಪ್ರಯತ್ನಿಸುತ್ತಾನೆ. ಆ ದಿಕ್ಕಿನಲ್ಲಿ ಪ್ರಯತ್ನಿಸುತ್ತಾನೆ. ಇದನ್ನೇ ತಡೆಯುವಿಕೆಯ ಪ್ರಯತ್ನವೆನ್ನುತ್ತಾರೆ. ಮತ್ತೆ ಇಲ್ಲಿ ವರ್ಜಿಸುವಿಕೆಯ ಪ್ರಯತ್ನ ಎಂದರೇನು? ಇಲ್ಲಿ ಆರ್ಯಶ್ರಾವಕನು ಉಂಟಾಗಿರುವ ಅಕುಶಲ
ಅಥವಾ ಪಾಪಯುತವಾದ ಯೋಚನೆಗಳನ್ನು ದಮಿಸುತ್ತಾನೆ, ಇನ್ನಿಲ್ಲದಂತೆ ಮಾಡುತ್ತಾನೆ. ಹೀಗೆ ಶ್ರಮಿಸುತ್ತಾ ಅಕುಶಲ ಸಮೂಹವನ್ನೇ ಜಯಿಸುತ್ತಾನೆ. ಇಲ್ಲಿ ಪ್ರಯತ್ನಶಾಲಿಯು ಯಾವುದೇ ರೀತಿಯ ರಾಗವಾಗಲಿ, ದ್ವೇಷವಾಗಲಿ ಅಥವಾ ಚಿಂತೆಯಾಗಲಿ ಅಥವಾ ಇನ್ಯಾವುದೇ ರೀತಿಯ ಅಕುಶಲ ಪಾಪಯುತ ಯೋಚನೆಗಳನ್ನು ಇರಲು ಬಿಡುವುದಿಲ್ಲ. ತೊರೆಯುತ್ತಾನೆ, ನಾಶ ಮಾಡುತ್ತಾನೆ, ಇನ್ನಿಲ್ಲದಂತೆ ಮಾಡುತ್ತಾನೆ, ಪುನಃ ಉದಯಿಸದಂತೆ ಮಾಡುತ್ತಾನೆ. ಇದನ್ನೇ ಗೆಲ್ಲುವ ವರ್ಜಿಸುವಿಕೆಯ ಪ್ರಯತ್ನವೆನ್ನುತ್ತಾರೆ. ಮತ್ತೆ ಯಾವುದು ವೃದ್ಧಿಸುವ ಪ್ರಯತ್ನ? ಇಲ್ಲಿ ಆರ್ಯಶ್ರಾವಕನು ಇನ್ನೂ ಉಂಟಾಗದಿರುವ ಕುಶಲ ಯೋಚನೆಗಳನ್ನು ಉದಯಿಸುವಂತೆ ಮಾಡುತ್ತಾನೆ ಹಾಗೂ ಹಾಗೆಯೇ ವೃದ್ಧಿಯಾಗುವಂತೆ ಮಾಡುತ್ತಾನೆ. ಈ ದಿಕ್ಕಿನಲ್ಲಿ ಚಿತ್ತವು ಇರುವಂತೆ ನೋಡಿಕೊಳ್ಳುತ್ತಾನೆ. ಇದನ್ನೇ ವೃದ್ಧಿಸುವ ಪ್ರಯತ್ನವೆನ್ನುತ್ತಾರೆ. ಮತ್ತೆ ಯಾವುದು ಸಂರಕ್ಷಿಸುವ ಪ್ರಯತ್ನ? ಇಲ್ಲಿ ಆರ್ಯಶ್ರಾವಕನು ಈಗಾಗಲೇ ಉಂಟಾಗಿರುವ ಕುಶಲ ಯೋಚನೆಗಳನ್ನು ಅವು ಹಾಗೆಯೇ ಉಳಿಯುವಂತೆ ನೋಡಿಕೊಳ್ಳುತ್ತಾನೆ. ಅವು ಮರೆಯಾಗದಂತೆ ಪ್ರಯತ್ನಿಸುತ್ತಾನೆ. ಅವು ಉಳಿದು ಪಕ್ವವಾಗಲು ಅಪಾರ ಪ್ರಯತ್ನ ಮಾಡುತ್ತಾನೆ. ಇದನ್ನೇ ಸಂರಕ್ಷಿಸುವ ಪ್ರಯತ್ನವೆನ್ನುತ್ತಾರೆ. ಹಾಗಾದರೆ ಸಮ್ಯಕ್ ಸ್ಮೃತಿ ಎಂದರೇನು? ಭಗವಾನರು ಇದರ ಬಗ್ಗೆ ಹೀಗೆ ಹೇಳಿರುವರು: ಪರಿಶುದ್ಧತೆಯ ಪ್ರಾಪ್ತಿಗಾಗಿ ಶೋಕ ಪ್ರಲಾಪಗಳನ್ನು ದಾಟಲು, ನೋವು ಅಳಲುಗಳನ್ನು ಅಂತ್ಯ ಮಾಡಲು, ಯೋಗ್ಯ ಮಾರ್ಗವನ್ನು ಪ್ರವೇಶಿಸಲು ಹಾಗೂ ನಿಬ್ಬಾಣವನ್ನು ಸಾಕ್ಷಾತ್ಕರಿಸಲು ಇರುವುದು ಇದೊಂದೇ ಏಕೈಕ ಮಾರ್ಗ. ಅದೇ 4 ಸತಿಪಟ್ಟಾನಗಳು ಅಥವಾ ಸ್ಮೃತಿ ಪ್ರತಿಷ್ಠಾನಗಳು. ಅವುಗಳೆಂದರೆ, ಇಲ್ಲಿ ಆರ್ಯಶ್ರಾವಕನು ಕಾಯಾಗತಿ ಸತಿಯಲ್ಲಿ ವಿಹರಿಸುತ್ತಾನೆ. ಇಲ್ಲಿ ಆರ್ಯಶ್ರಾವಕನು ವೇದನೆಗಳ ದರ್ಶನದಲ್ಲಿ ವಿಹರಿಸುತ್ತಾನೆ. ಇಲ್ಲಿ ಆರ್ಯಶ್ರಾವಕನು ಚಿತ್ತದ ಅರಿಯುವಿಕೆಯಲ್ಲಿ ವಿಹರಿಸುತ್ತಾನೆ. ಇಲ್ಲಿ ಆರ್ಯಶ್ರಾವಕನು ಧಮ್ಮದ ಅರಿಯುವಿಕೆಯಲ್ಲಿ ವಿಹರಿಸುತ್ತಾನೆ. ಉತ್ಸಹಿತನಾಗಿ ಸ್ಪಷ್ಟವಾಗಿ ಅರಿಯುತ್ತಾ ಸ್ಮೃತಿವಂತನಾಗಿ ಲೋಭ ಶೋಕಗಳನ್ನು ದೂರವಿಟ್ಟು ಗಮನಿಸುತ್ತಿರುತ್ತಾನೆ. ಇವೇ ಸಮ್ಯಕ್ ಸ್ಮೃತಿಯಾಗಿದೆ. ಹಾಗಾದರೆ ಯಾವುದು ಸಮ್ಯಕ್ ಸಮಾಧಿ? ಇಲ್ಲಿ ಧ್ಯಾನಿಯು ಒಂದೇ ವಿಷಯದಲ್ಲಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸುತ್ತಾನೆ. ಅದರಿಂದಲೇ ಇದನ್ನು ಏಕಾಗ್ರತೆ ಎನ್ನುತ್ತಾರೆ. ಇಲ್ಲಿ ಪಂಚನೀವರಣಗಳನ್ನು ದಾಟಿದವನಾಗಿ ಪ್ರತಿಯೊಂದು ಅನಿತ್ಯ, ದುಃಖ ಹಾಗೂ ಅನಾತ್ಮವೆಂದು ಅರ್ಥೈಸಿಕೊಂಡು ಸಮ್ಯಕ್ ಸಮಾಧಿಯನ್ನು ಸಾಧಿಸುತ್ತಾನೆ. ಧ್ಯಾನವೆಂದರೆ ಸತ್ಯವನ್ನು ಸಾಕ್ಷಾತ್ಕರಿಸುವುದು. ಕಹಿಯಾದ ಸತ್ಯ, ಕಠೋರವಾದ ಸತ್ಯಗಳನ್ನು ಜೀರ್ಣಿಸಿಕೊಳ್ಳುವುದು. ಅದಕ್ಕಾಗಿ ಸದಾಕಾಲ ಜಾಗರೂಕತೆಯಿಂದ ತಮ್ಮನ್ನೇ, ಉಸಿರಾಟವನ್ನು, ಶರೀರ ಮತ್ತು ಚಿತ್ತವನ್ನು ವೀಕ್ಷಿಸುವುದು. ತಮ್ಮಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳನ್ನು ನಿಷ್ಪಕ್ಷಪಾತವಾಗಿ ಏಕಾಗ್ರತೆಯಿಂದ ಯಾವುದೇ ಭಂಗವಿಲ್ಲದೆ, ಯಾವುದೇ ಅಡಚಣೆಯಿಲ್ಲದೆ ವಿರಾಗದಿಂದ ವೀಕ್ಷಿಸುವುದಾಗಿದೆ ಮತ್ತು ವಿಮುಕ್ತಿ ಹೊಂದುವುದಾಗಿದೆ. ಎಲ್ಲ ಜ್ಞಾನಗಳಿಗಿಂತ ಶ್ರೇಷ್ಠ ಜ್ಞಾನ ನಮ್ಮನ್ನೇ ಅರಿಯುವುದು ಜ್ಞಾನವಾಗಿದೆ. ಎಲ್ಲ ಸುಖಗಳಿಗಿಂತ ಶ್ರೇಷ್ಠ ಸುಖ ನಮ್ಮಲ್ಲೇ ಇರುವ ನಿಬ್ಬಾಣದ ಸುಖವಾಗಿದೆ. ಎಲ್ಲ ಉನ್ನತಿಗಳಿಗಿಂತ ಶ್ರೇಷ್ಠ ಉನ್ನತಿ ಈ ಧ್ಯಾನದ ಉನ್ನತಿಯಾಗಿದೆ. ಧ್ಯಾನದಿಂದ ಸ್ವಪರಿವರ್ತನೆಯಾಗುತ್ತದೆ. ವ್ಯಕ್ತಿಯು ರಾಗ, ದ್ವೇಷ ಮತ್ತು ಮೋಹದಿಂದ ಮುಕ್ತನಾಗುತ್ತಾನೆ. ಮಾನಸಿಕ ಕಶ್ಮಲಗಳೆಲ್ಲದರಿಂದ ಮುಕ್ತನಾಗುವ ಏಕೈಕ ಧ್ಯಾನ ಇದಾಗಿದೆ. ಸುಳ್ಳಿನಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಬಂಧನದಿಂದ ವಿಮುಕ್ತಿಯೆಡೆಗೆ, ಜನ್ಮದಿಂದ ನಿಬ್ಬಾಣದೆಡೆಗೆ ಸಾಗುವಂಥ ಏಕೈಕ ಧ್ಯಾನ ಮಾರ್ಗವೇ ಉನ್ನತ ವಿಪಸ್ಸನ ಧ್ಯಾನವಾಗಿದೆ. ಸಾಧು ಸಾಧು ಸಾಧು. ಧ್ವನಿಸುರುಳಿ 7. ದೃಷ್ಟಿಕೋನಗಳಿಗೆ ಅಂಟುವಿಕೆ, ಮುಕ್ತ, ಉತ್ಸಾಹಮಯ ವಿಚಾರಶೀಲತೆ. ಆದಿಕಾಲದಿಂದಲೂ ಮಾನವನಿಗೆ ಪರರನ್ನು ಅನುಕರಿಸುವುದು ಹಾಗೂ ಅನುಸರಿಸಿರುವುದು ಅಭ್ಯಾಸವಾಗಿದೆ. ಆತನು ತಾಯಿ ತಂದೆಯರನ್ನು, ಗುರುಗಳನ್ನು, ಹಿರಿಯರನ್ನು, ಧಾರ್ಮಿಕ ವ್ಯಕ್ತಿಗಳನ್ನು, ಆಳುವವರನ್ನು ಹಾಗೂ ನಾಯಕರನ್ನು ಅನುಕರಿಸುತ್ತಾ ಬಂದಿದ್ದಾನೆ. ಬಹಳಷ್ಟು ಜನರು ತಮ್ಮ ನಾಯಕನ ರೀತಿಯಲ್ಲಿಯೇ ಯೋಚಿಸುತ್ತಾರೆ.
ಆ ನಾಯಕನಂತೆ ವರ್ತನೆಗಳನ್ನು ಮಾಡುತ್ತಾರೆ. ಇದರ ಪರಿಣಾಮವಾಗಿ ಹಲವಾರು ರೀತಿಯ ಮಾನವನ ಚಿಂತನಾ ಸಾಮರ್ಥ್ಯವು ಕುಂಠಿತವಾಗಿದೆ. ಬುದ್ಧರ ಆಗಮನವಾದಾಗ ಇಲ್ಲಿನ ಸಾಮಾಜಿಕ ಸ್ಥಿತಿಯಲ್ಲಿ ಅಂತಹುದೇ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮತ್ತು ವಿಧಿವಿಧಾನಗಳು ಇದ್ದವು. ಪರಿಣಾಮವಾಗಿ ಭಗವಾನರು ಪ್ರಬಲಯುತವಾದ ವೈಚಾರಿಕ ಕ್ರಾಂತಿಯನ್ನು ತಂದರು. ಆದರೆ ಆ ಕ್ರಾಂತಿಯು ಯುರೋಪಿನ ಫ್ರೆಂಚ್ ಕ್ರಾಂತಿಯಂತಾಗಲಿ ಅಥವಾ ರಷ್ಯಾದ ಕ್ರಾಂತಿಯಂತಾಗಲಿ ಇರಲಿಲ್ಲ. ಭಗವಾನರ ಕ್ರಾಂತಿಯು ರಕ್ತಪಾತದಿಂದಲ್ಲ, ಚಿತ್ರಹಿಂಸೆಯಿಂದಲ್ಲ, ಅಂಗಹೀನ ಮಾಡುವ ರೀತಿಯಿಂದಲ್ಲ, ಹತ್ಯೆಯಿಂದ ಅಲ್ಲ, ಒತ್ತಡ ಹೇರುವಂತಹ ಭಾಷಣಗಳಿಂದಲ್ಲ, ಅಥವಾ ಜನರ ಮನಸ್ಸು ಕ್ರೋಧಕ್ಕೆ ಕಾರಣವಾಗುವಂತಹದ್ದಲ್ಲ. ಬದಲಾಗಿ ಅವರ ಕ್ರಾಂತಿಯು ಅತ್ಯಂತ ಸಾತ್ವಿಕವಾಗಿತ್ತು. ಅಪರಿಮಿತ ಅನುಕಂಪ, ಅಹಿಂಸೆ ಹಾಗೂ ಶಾಂತ ಸೌಮ್ಯ ವಿಧಿಗಳಿಂದಲೇ ಅವರು ವಿಚಾರಶೀಲತೆಗೆ ಪ್ರೋತ್ಸಾಹಿಸಿದರು ಹಾಗೂ ಸ್ವ ಅನುಭವ ದೃಷ್ಟಿಕೋನಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದರು. ಸ್ವಮತಾಭಿಮಾನಿಗಳು ನಿಜಕ್ಕೂ ನೈತಿಕತೆಯಲ್ಲಿ ನುರಿತಿರುವುದಿಲ್ಲ. ಏಕೆಂದರೆ ಅವರು ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅವರ ಪ್ರಕಾರ ಒಳಿತು ಅವರ ಸಿದ್ಧಾಂತದಲ್ಲಿ ಮಾತ್ರವಿದೆ. ಅದನ್ನೇ ಅವಲಂಬಿಸಿ ಇಲ್ಲಿ ಮಾತ್ರವೇ ಸತ್ಯವೆಂದು ವಿವಾದವನ್ನು ಎಬ್ಬಿಸುತ್ತಾ ಶುದ್ಧತೆಯ ಬಗ್ಗೆ ಮಾತನಾಡುತ್ತಾರೆ. ಭಗವಾನ್ ಬುದ್ಧರಿಂದ ಉಪದೇಶಿಸಲ್ಪಟ್ಟಿದೆ ಎನ್ನುವ ಕಾರಣ ಮಾತ್ರಕ್ಕೆ ಇಷ್ಟೊಂದು ಪರಿಶುದ್ಧವಾದ ಸತ್ಯಕ್ಕೂ ಸಹ ನೀವು ಅಂಟಿಕೊಂಡರೆ ನೀವು ಬುದ್ಧರ ಉಪದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದರ್ಥ. ಬುದ್ಧರ ಬೋಧನೆಯು ತೆಪ್ಪದಂತೆ ದಾಟುವುದಕ್ಕಾಗಿ ಹೊರತು ಹಿಡಿದುಕೊಂಡಿರುವುದಕ್ಕೆ ಅಲ್ಲ. ಸತ್ಯವು ಎಲ್ಲೇ ಸಿಗಲಿ ಅದನ್ನು ಯಾವುದೇ ಪೂರ್ವಾಗ್ರಹ ಪೀಡಿತತೆಯಿಲ್ಲದೆ ಸ್ವೀಕರಿಸಲಿ. ಶ್ರದ್ಧೆಯಿಂದ, ಕಾರಣವಾದದಿಂದ, ತರ್ಕದಿಂದ ಅಥವಾ ಭಕ್ತಿಯಿಂದ ವ್ಯಕ್ತಿಯ ಅರಿವು ಉಂಟಾಗುತ್ತದೆ. ಇದಿಷ್ಟು ನನ್ನ ನಂಬಿಕೆ, ನನ್ನ ಆಯ್ಕೆ ಎಂದು ವ್ಯಕ್ತಿಯು ಸಾಗುತ್ತಾ ಇದೇ ಸತ್ಯವೆಂದು ಉಳಿದದ್ದು ಸುಳ್ಳೆಂದು ತೀರ್ಮಾನಕ್ಕೆ ಬಾರದಿರಲಿ. ಅಂತಹವರು ಮಾತ್ರ ಸತ್ಯವನ್ನು ಸಂರಕ್ಷಿಸುತ್ತಾರೆ. ಓರ್ವ ಜ್ಞಾನಿಯು ಸತ್ಯದ ಜಾಗೃತಿಗಾಗಿ ಹಾಗೂ ಜ್ಞಾನದ ಉದಯಕ್ಕಾಗಿ ಮತ್ತಷ್ಟು ಪ್ರಯತ್ನಿಸುತ್ತಾನೆ. ಪ್ರಜ್ಞೆಯಿಂದಲೇ ವ್ಯಕ್ತಿಯ ಜ್ಞಾನವು ದೃಢೀಕೃತವಾಗುವುದು ಹಾಗೂ ಅನುಭವಿಸಲ್ಪಡುವುದು. ಆಗ ಅದು ಸುಳ್ಳು ದೃಷ್ಟಿಕೋನವಾಗಲಾರದು. ಕೇವಲ ನೀವು ಕೇಳಿದ್ದೀರಿ ಎಂದು ನಂಬಬೇಡಿ. ಕೇವಲ ತಲತಲಾಂತರಗಳಿಂದ ಸಾಗಿ ಬಂದಿದೆ ಎಂದು ನಂಬಬೇಡಿ. ಹಲವರಿಂದ ಸುದ್ದಿ ಹರಡಿದೆ, ಹೇಳಲ್ಪಟ್ಟಿದೆ ಎಂದು ನಂಬಬೇಡಿ. ಅಥವಾ ನಮ್ಮ ಧರ್ಮಗ್ರಂಥಗಳಲ್ಲಿದೆ ಎಂದು ನಂಬಬೇಡಿ. ಇದು ನಮ್ಮ ಗುರುಗಳು ಹಾಗೂ ಹಿರಿಯರಿಂದ ಪ್ರಾಮಾಣಿಸಲ್ಪಟ್ಟಿದೆ ಎಂದೂ ನಂಬಬೇಡಿ. ಆದರೆ ಸಾಕಷ್ಟು ಪರಿಶೀಲನೆ ಮತ್ತು ವಿಶ್ಲೇಷಣೆಯ ನಂತರ ಇದು ಸತ್ಯಕ್ಕೆ ಒಪ್ಪುತ್ತದೆ ಹಾಗೂ ಇದರಿಂದಾಗಿ ವ್ಯಕ್ತಿಯ ಹಾಗೂ ಎಲ್ಲರ ಒಳಿತಾಗುವುದೆಂದು ಅರಿತಾಗ ಇದನ್ನು ಒಪ್ಪಿ ಸ್ವೀಕರಿಸಿ ಅದರಂತೆ ಜೀವಿಸುವುದು ಉತ್ತಮವಾಗಿದೆ. ಸಾಧು ಸಾಧು ಸಾಧು. ಧ್ವನಿಸುರುಳಿ 8. ಹಿಂಸೆ ಹಾಗೂ ಕೋಪದ ಬಗ್ಗೆ. ಬುದ್ಧರ ಬೋಧನೆಯಲ್ಲಿ ನೋವನ್ನುಂಟು ಮಾಡುವುದಾಗಲಿ, ಹಿಂಸೆಗಾಗಲಿ ಹಾಗೂ ಯಾರೊಂದಿಗೂ ಯಾವುದೇ ಕಾರಣಕ್ಕೂ ಕಠೋರವಾಗಿ ನಡೆದುಕೊಳ್ಳುವುದಕ್ಕಾಗಲಿ ಅವಕಾಶವಿರುವುದಿಲ್ಲ. ಅದಕ್ಕೆ ಕಾರಣ ಅವರು ಕಂಡ ಪರಮ ಸತ್ಯದಲ್ಲಿ ಯಾರೂ ದ್ವೇಷದಿಂದಲಾಗಲಿ, ಮೋಹದಿಂದಲಾಗಲಿ, ಹಿಂಸೆಯಿಂದಾಗಲಿ ಇಂದಿಗೂ ಮುಂದೆಂದಿಗೂ ಸುಖವಾಗಿರುವ ಸಾಧ್ಯತೆಯೇ ಇರಲಿಲ್ಲ. ಹೀಗೆಯೇ ಬುದ್ಧರ ಹಿಂಬಾಲಕರೂ ಸಹ ಇರುತ್ತಾರೆ. ಭಗವಾನರು ಅಹಿಂಸೆಯ ನಿಜ ಪ್ರತಿಪಾದಕರಾಗಿದ್ದಾರೆ. ಆದ್ದರಿಂದಲೇ ಅವರು ತಮ್ಮ ಅನುಯಾಯಿಗಳಿಗೆ ಮೈತ್ರಿಯನ್ನು ಹಾಗೂ ಕರುಣೆಯನ್ನು ಪಾಲಿಸುವಂತೆ ಆದೇಶಿಸಿದ್ದಾರೆ. ಅದನ್ನೇ ಪ್ರಥಮ ಶೀಲವನ್ನಾಗಿ ಮಾಡಿದ್ದಾರೆ. ಬುದ್ಧರ ಹೆಸರಿನಲ್ಲಿ ಇಡೀ 2,500 ವರ್ಷಗಳ ಇತಿಹಾಸದಲ್ಲೇ ಒಂದು ತೊಟ್ಟು ರಕ್ತವೂ ಚೆಲ್ಲಿರುವ ದಾಖಲೆಯೇ ಇಲ್ಲ. ಹಿಂಸೆಯನ್ನು ತರುವಂತಹ ಕೋಪ ಹಾಗೂ ದ್ವೇಷವನ್ನು ಗೆಲ್ಲುವಂತಹ ಪ್ರಾಯೋಗಿಕ ವಿಧಿವಿಧಾನಗಳನ್ನು ಸಹ ಅವರು ನೀಡಿದ್ದಾರೆ. ತಮ್ಮ ಅನುಯಾಯಿಗಳಿಗೆ ಸ್ಫೂರ್ತಿ ನೀಡಲು
ಪರಿಣಾಮಕಾರಿಯಾಗಿ ಸಂದೇಶಗಳನ್ನು ನೀಡಿದ್ದಾರೆ. ಅವರ ಸಲಹೆ ಏನೆಂದರೆ ಕಾಯದಿಂದ, ಮಾತಿನಿಂದ ಹಾಗೂ ಯೋಚನೆಗಳಿಂದ ಮೈತ್ರಿ ಹಾಗೂ ಕರುಣೆಯಿಂದಲೇ ನಡೆದುಕೊಳ್ಳುವುದಾಗಿದೆ. ಬುದ್ಧರ ಈ ಒಂದೇ ಒಂದು ಉಪದೇಶವನ್ನು ಜಗತ್ತು ಪಾಲಿಸಿದರೆ ಈ ಪೃಥ್ವಿಯಲ್ಲಿ ಸರ್ವರು ಸ್ವರ್ಗದಂತೆ ಇರುವ ಜೀವನವನ್ನು ನಡೆಸಬಹುದಾಗಿದೆ. ಓ ಬಿಕ್ಕುಗಳೇ, ಒಂದು ವೇಳೆ ಡಕಾಯಿತರು ಮತ್ತು ಕೊಲೆಗಾರರು ನಿಮ್ಮ ಅಂಗಾಂಗಗಳನ್ನು ಗರಗಸದಿಂದ ಭಾಗವಾಗಿ ಕತ್ತರಿಸುತ್ತಿದ್ದರೂ ಅಂತಹ ಸನ್ನಿವೇಶದಲ್ಲಿ ಬಿಕ್ಕುವೊಬ್ಬನಿಗೆ ಕೋಪವು ಉದಯಿಸಿದರೆ ಆತನು ನನ್ನ ಬೋಧನೆಯನ್ನು ಪಾಲಿಸುವವನಾಗಿರುವುದಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಹೀಗೆ ಸುಶಿಕ್ಷಣ ಪಡೆದುಕೊಳ್ಳಿರಿ. ನಮ್ಮ ಮನಸ್ಸು ಕ್ಷೋಭೆರಹಿತವಾಗಿ ನಿರ್ಬಾಧಿತವಾಗಿರುತ್ತದೆ. ಪಾಪಯುತ ಪದಗಳು ನಮ್ಮ ತುಟಿಯ ಮೇಲೆ ಬರಲಾರದು. ಮೈತ್ರಿಯಿಂದ ಹಾಗೂ ದಯೆಯಿಂದಲೇ ನಾವಿರುತ್ತೇವೆ. ಹೃದಯ ಪೂರ್ಣವಾಗಿ ಪ್ರೀತಿಯಿಂದಲೇ ಕೂಡಿದ್ದು ಎಲ್ಲ ಬಗೆಯ ದ್ವೇಷಗಳಿಂದ ಮುಕ್ತರಾಗಿರುತ್ತೇವೆ. ನಮ್ಮನ್ನು ಚಿತ್ರಹಿಂಸೆ ಮಾಡುತ್ತಿರುವ ಮನುಷ್ಯನ ಮೇಲೂ ಸಹ ಮೈತ್ರಿಯ ಯೋಚನೆಗಳಿಂದಲೇ ಕೂಡಿರುತ್ತೇವೆ. ಆಳವಾದ, ವಿಶಾಲವಾದ ಹಾಗೂ ಅಪರಿಮಿತವಾದ ಮೈತ್ರಿಯಿಂದ ಕೂಡಿರುತ್ತೇವೆ. ಹಾಗೂ ನಮ್ಮ ಮೈತ್ರಿಯು ಸದಾ ಕೋಪದಿಂದ ಹಾಗೂ ದ್ವೇಷಗಳಿಂದ ಮುಕ್ತವಾಗಿರುತ್ತದೆ. ಯಾವುದೆಲ್ಲವೂ ಜೀವಿಗಳೋ ಅವು ಎಲ್ಲೇ ಇರಲಿ, ಹೇಗೆ ಇರಲಿ, ದುರ್ಬಲವಾಗಿಯೇ ಇರಲಿ ಅಥವಾ ಬಲಾಢ್ಯವಾಗಿರಲಿ, ಉದ್ದವಾಗಿರಲಿ ಅಥವಾ ಬೃಹತ್ತಾಗಿರಲಿ ಅಥವಾ ಹೆಚ್ಚಾಗಿಯೇ ಇರಲಿ, ಗೋಚರವಾಗಲಿ ಅಥವಾ ಅದೃಶ್ಯವೇ ಆಗಿರಲಿ, ಹಾಗೆಯೇ ಹತ್ತಿರದಲ್ಲಿ ವಾಸವಾಗಿರಲಿ ಅಥವಾ ದೂರದಲ್ಲೇ ವಾಸವಾಗಿರಲಿ, ಈಗಾಗಲೇ ಹುಟ್ಟಿರುವುದಾಗಿರಲಿ ಅಥವಾ ಮುಂದೆ ಹುಟ್ಟುವಂಥದ್ದಾಗಿರಲಿ, ಈ ಎಲ್ಲ ಬಗೆಯ ಜೀವಿಗಳು ಸುಖವಾಗಿರಲಿ. ಯಾರು ಸಹಜೀವಿಯಾದ ಯಾರಿಗೂ ಮೋಸ ಮಾಡದಿರಲಿ ಅಥವಾ ಕೀಳಾಗಿ ಕಾಣದಿರಲಿ. ದ್ವೇಷದಿಂದಾಗಲಿ ಅಥವಾ ಹಗೆತನದಿಂದಾಗಲಿ ಯಾರೊಬ್ಬರ ಬಗೆಗೂ ಹಿಂಸೆ ಆಶಿಸದಿರಲಿ. ಹೇಗೆ ಮಾತೆಯೊಬ್ಬಳು ತನ್ನ ಏಕಮಾತ್ರ ಪುತ್ರನನ್ನು ತನ್ನ ಜೀವವನ್ನೇ ತ್ಯಾಗ ಮಾಡಿ ರಕ್ಷಿಸುವಳೋ ಅಂತಹುದೇ ಅಪರಿಮಿತ ಮೈತ್ರಿಯ ಚಿತ್ತವು ಸರ್ವಜೀವಿಗಳ ಮೇಲೂ ಪ್ರಸರಿಸಲಿ. ಹಿಂಸೆಗೆ ಪ್ರತಿಯೊಬ್ಬರೂ ಹೆದರುವರು, ಸಾವಿಗೆ ಪ್ರತಿಯೊಬ್ಬರೂ ಅಂಜುವರು. ತನ್ನಂತೆ ಪರರೂ ಸಹ ಎಂದೆಣಿಸಿ ಯಾರೊಬ್ಬರೂ ಕೊಲ್ಲದಿರಲಿ ಅಥವಾ ಕೊಲ್ಲಿಸದಿರಲಿ. ವ್ಯಕ್ತಿಯು ತನ್ನ ಸುಖವನ್ನು ಅನ್ವೇಷಿಸುತ್ತಾ ಸುಖಾಪೇಕ್ಷೆಯುಳ್ಳ ಪರಜೀವಿಗಳನ್ನು ಹಿಂಸೆಯಿಂದ ದಮಿಸುತ್ತಾನೆಯೋ ಅಂತಹವನು ಮುಂದೆ ಸುಖವನ್ನು ಪಡೆಯಲಾರನು. ನನ್ನ ಮೈತ್ರಿಯು ಪಾದಗಳಿಲ್ಲದ ಸರ್ಪಗಳ ಮೇಲೂ ವಿಸ್ತರಿಸಲಿ. ನನ್ನ ಮೈತ್ರಿಯು ದ್ವಿಪಾದಿಗಳ ಮೇಲೂ ವಿಸ್ತರಿಸಲಿ. ನನ್ನ ಮೈತ್ರಿಯು ಚತುಷ್ಪಾದಿಗಳ ಮೇಲೂ ವಿಸ್ತರಿಸಲಿ. ಜೀವವಿರುವ ಸರ್ವ ಜೀವಿಗಳಿಗೂ ಹಾಗೂ ಸರ್ವ ಸತ್ವಗಳು ಸುಖಿಯಾಗಿರಲಿ. ಅವರಿಗೆ ಯಾವ ಕೆಡಕು ಬಾರದಿರಲಿ. ಹೇಗೆ ನಾನು ದುಃಖ ಮುಕ್ತ ಸುಖವನ್ನೇ ಆಶಿಸುವೆನೋ ಹಾಗೆಯೇ ಸರ್ವಜೀವಿಗಳಿಗೂ ಸಹ ಸುಖವನ್ನೇ ಆಶಿಸುತ್ತೇನೆ. ಮಿತ್ರರಾಗಲಿ, ತಟಸ್ಥರಾಗಲಿ ಅಥವಾ ಶತ್ರುಗಳೇ ಆಗಲಿ, ಈ ನಗರ ಸೀಮೆಯಲ್ಲಿರುವ ಜೀವಿಗಳೇ ಆಗಲಿ ಅಥವಾ ಗಡಿಯಾಚೆಯಲ್ಲಿನ ಜೀವಿಗಳೇ ಆಗಲಿ, ಇಡೀ ಜಗತ್ತಿನ ಜೀವಿಗಳೆಲ್ಲವೂ ಸುಖವಾಗಿರಲಿ. ಮುಗ್ಧನಾಗಿರುವ, ಪರಿಶುದ್ಧನಾದ ಹಾಗೂ ದೋಷರಹಿತನಾಗಿರುವ ಅಂಥವನಿಗೆ ಯಾರಾದರೂ ನೋವನ್ನುಂಟು ಮಾಡಿದರೆ ಹಾಗೆ ಮಾಡಿದಂಥವನಿಗೆ ಪಾಪವು ಗಾಳಿಗೆ ಎದುರಾಗಿ ತೂರಿದ ಧೂಳಿನಂತೆ ಮರಳಿ ಫಲದ ಜೊತೆಗೆ ಬರುವುದು. ಎಲ್ಲ ಜನರೊಂದಿಗೆ ಗೌರವದಿಂದ ಹಾಗೂ ನಿಷ್ಠೆಯಿಂದಿರಬೇಕು. ನಮ್ಮ ಕರ್ಮಗಳಿಗೆ ನಾವೇ ಹೊಣೆಗಾರರು. ಇತರರಿಗೆ ಹಾನಿಯಾಗದಂತೆ ಅಂತಹ ಮಾತುಗಳಲ್ಲೂ ಜಾಗರೂಕನಾಗಿರಬೇಕು. ಒಂದು ವೇಳೆ ನಾವು ಇಡೀ ಲೋಕಗಳಲ್ಲಿನ ನಮ್ಮ ಅರಿವಿನಿಂದ ಪ್ರಯಾಣ ಮಾಡಿದರೆ ಆಗ ಗೊತ್ತಾಗುವುದು ಏನೆಂದರೆ ಒಬ್ಬನಿಗೆ ತನಗಿಂತ ಪ್ರಿಯರು ಯಾರೂ ಇಲ್ಲ, ಹಾಗೆಯೇ ಪರರಿಗೂ ಅವರಿಗಿಂತ ಪ್ರಿಯರು ಯಾರೂ ಇಲ್ಲ. ಹೀಗಾಗಿ ಯಾವುದೇ ವ್ಯಕ್ತಿಯು ತನ್ನನ್ನು ಪ್ರೀತಿಸುತ್ತಾನೋ ಆತನು ಎಂದಿಗೂ ಪರರನ್ನು ಹಿಂಸಿಸಲಾರನು. ಕೋಪವನ್ನು ಮೈತ್ರಿಯಿಂದ ಗೆಲ್ಲಿರಿ, ಕೆಡುಕನ್ನು ಒಳಿತಿನಿಂದ ಗೆಲ್ಲಿರಿ, ಜಿಪುಣನನ್ನು ದಾನದಿಂದ ಗೆಲ್ಲಿರಿ ಹಾಗೂ ಸುಳ್ಳುಗಾರನನ್ನು ಸತ್ಯದಿಂದ ಗೆಲ್ಲಿರಿ. ದ್ವೇಷವುಳ್ಳವರ ನಡುವೆ ಸ್ನೇಹದಿಂದಿರೋಣ, ನಿಜಕ್ಕೂ ಸುಖವಾಗಿ ನಾವಿರೋಣ. ದ್ವೇಷವುಳ್ಳವರ ನಡುವೆ ನಾವು ದ್ವೇಷರಹಿತರಾಗಿ ವಿಹರಿಸೋಣ.
ಸಾಧು ಸಾಧು. ಧ್ವನಿ ಸುರುಳಿ 9. ಕಮ್ಮ, ಶಾಂತತೆ ಮತ್ತು ಸುಖ. ಬುದ್ಧ ಭಗವಾನರು ನಾವು ಮಾಡುತ್ತಿರುವ ಕರ್ಮಗಳ ಬಗ್ಗೆ ಅತಿ ಹೆಚ್ಚು ಒತ್ತು ನೀಡಿದ್ದಾರೆ. ಕಮ್ಮವೆಂದರೆ ನಮ್ಮ ಆಲೋಚನಾ ಕ್ರಿಯೆಗೆ ಪ್ರತಿಯಾಗಿ ಉತ್ಪತ್ತಿಯಾಗುವ ಪ್ರತಿಕ್ರಿಯೆಯೇ ಆಗಿರುತ್ತದೆ. ನಾವು ನಮ್ಮ ಜೀವನವನ್ನು ಅದರ ಪ್ರಾಥಮಿಕ ಅಗತ್ಯಗಳಿಗೆ ಸೀಮಿತಗೊಳಿಸಿದರೆ, ಅದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿದರೆ, ಆಗ ಅದು ದೇಹದ ಹಾಗೂ ಮಾತಿನ ನಿರಂತರ ಕ್ರಿಯೆಯೆಂದು ಗೊತ್ತಾಗುತ್ತದೆ. ನಮ್ಮ ಎಲ್ಲ ಕ್ರಿಯೆಗಳು ಮನಸ್ಸಿನಿಂದ ಹಾಗೂ ಅದರ ಪ್ರೇರಣೆಯಿಂದಲೇ ಉದಯಿಸಿ ಸಾಗಿಸುವವು. ಭಗವಾನರು ನಮ್ಮ ಪ್ರೇರಣೆಗಳನ್ನು ಶುದ್ಧವಾಗಿಡಲು ಹೇಳುತ್ತಾರೆ. ನಮ್ಮಿಂದ ಉದಯಿಸುವಂತಹ ಇಚ್ಛೆಗೆ ಪರಿಣಾಮಗಳನ್ನು ಉತ್ಪಾದಿಸುವ ಅಪರಿಮಿತ ಶಕ್ತಿ ಇರುತ್ತದೆ. ನಮ್ಮ ಇಚ್ಛೆಗಳು ಲೋಭದಿಂದಾಗಲಿ ಅಥವಾ ದ್ವೇಷದಿಂದಲಾಗಲಿ ಅಥವಾ ಮೋಹದಿಂದಾಗಲಿ ಕಲುಷಿತವಾಗಿದ್ದರೆ, ಆಗ ನಮ್ಮಿಂದ ಪ್ರತಿಕ್ರಿಯೆಯಾಗಿ ಹೊರಹೊಮ್ಮುವ ಶಾರೀರಿಕ ಕರ್ಮಗಳಾಗಲಿ ಅಥವಾ ಮಾತಿನ ಕರ್ಮಗಳಾಗಲಿ ಅಥವಾ ಯೋಚನಾ ಕರ್ಮಗಳಾಗಲಿ ಅವೆಲ್ಲವೂ ಅಕುಶಲ ಅಥವಾ ದುಃಖಕರವಾಗುತ್ತದೆ. ಇದರ ಪರಿಣಾಮವಾಗಿ ಆ ಕ್ಷಣ ಅಥವಾ ಕೆಲವು ಕಾಲದ ನಂತರ ಇವೆಲ್ಲವೂ ದುಃಖವನ್ನು ತರುವವು. ಆದರೆ ನಮ್ಮ ಪ್ರೇರಣೆಗಳು ಶುದ್ಧವಾಗಿದ್ದು ಕುಶಲವಾಗಿದ್ದರೆ, ಉದಾಹರಣೆಗೆ ದಾನ, ಮೈತ್ರಿ, ಕರುಣೆ ಹಾಗೂ ಪ್ರಜ್ಞಾಯುತವಾಗಿದ್ದರೆ, ಅದರ ಪರಿಣಾಮದಿಂದ ಉಂಟಾಗುವ ನಮ್ಮ ಕರ್ಮಗಳು ಕುಶಲವಾಗಿದ್ದು ಸುಖ, ಶಾಂತಿ ಹಾಗೂ ನೆಮ್ಮದಿಯನ್ನು ನಮಗೂ ಮತ್ತು ಪರರಿಗೂ ಅದೇ ಗಳಿಗೆಗೂ ಮತ್ತು ಮುಂದೆ ಎಂದೆಂದಿಗೂ ತರುವವು. ಮಾನವರಾಗಿ ನಾವು ಈ ಮನಸ್ಸಿನ ಹಾಗೂ ಕರ್ಮದ ಬಲವನ್ನು ಅರಿತಾಗ, ಪರರೊಂದಿಗಾಗಲಿ ಅಥವಾ ನಮ್ಮೊಂದಿಗಾಗಲಿ ನಿರ್ವಹಿಸುವಾಗ ನಾವು ಜಾಗರೂಕರಾಗಿರುತ್ತೇವೆ. ಇದು ಜೀವಿಗಳ ಬಗ್ಗೆ ಬುದ್ಧರು ಮಾಡಿದ ವೈಜ್ಞಾನಿಕ ವಿಶ್ಲೇಷಣೆಯಾಗಿದೆ. 2500 ವರ್ಷಗಳಾದರೂ ಇದು ಇಂದಿಗೂ ಪ್ರಸ್ತುತವಾಗಿದೆ. ಪ್ರತಿ ಕಾರ್ಯದ ಮುನ್ನ ಮತ್ತೆ ಮತ್ತೆ ಚಿಂತನೆ ಮಾಡಿ, ಹಾಗೆಯೇ ಪ್ರತಿ ಮಾತಿಗೂ ಮುನ್ನ ಮತ್ತೆ ಮತ್ತೆ ಚಿಂತನೆಯನ್ನು ಮಾಡಿ, ಯಾವುದಾದರೂ ಕಾರ್ಯವನ್ನು ಮಾಡುವುದಕ್ಕೆ ಮುಂಚೆ ಆ ಕಾರ್ಯದಿಂದ ನಿಮಗಾಗಲಿ ಪರರಿಗಾಗಲಿ ಅಥವಾ ಎಲ್ಲರಿಗೂ ಹಾನಿಯಾಗುವುದೇ ಎಂದು ಚಿಂತನೆ ಮಾಡಿ, ಅದು ಹಾನಿಕರವಾಗಿದ್ದರೆ ತಕ್ಷಣವೇ ನಿಲ್ಲಿಸಿಬಿಡಿ. ಆದರೆ ಬದಲಾಗಿ ಆ ಕಾರ್ಯದಿಂದಾಗಿ ನಿಮಗೆ ಒಳಿತಾಗುವಂತಿದ್ದರೆ, ಪರರಿಗೆ ಒಳಿತಾಗುವಂತಿದ್ದರೆ ಅಥವಾ ಎಲ್ಲರಿಗೂ ಒಳಿತಾಗುವುದೆಂದು ತಿಳಿದಾಗ ಅದನ್ನು ಮುಂದುವರಿಸಿ. ಓ ಬಿಕ್ಕುಗಳೇ, ಇಚ್ಛೆಯನ್ನು ನಾನು ಕಮ್ಮವೆಂದು ಘೋಷಿಸುತ್ತೇನೆ. ಏಕೆಂದರೆ ಇಚ್ಛೆಯನ್ನು ಅವಲಂಬಿಸಿಯೇ ಒಬ್ಬನ ಯೋಚನೆಗಳು, ಕಾರ್ಯಗಳು ಮತ್ತು ಮಾತುಗಳು ಕಾರ್ಯಪ್ರವರ್ತವಾಗುತ್ತವೆ. ಜನರು ಪರಿಶುದ್ಧರಾಗುವುದು ಕಮ್ಮಗಳಿಂದ, ದರ್ಶನದಿಂದ, ಸತ್ಯಶೀಲತೆಯಿಂದ, ಶೀಲದಿಂದ ಮತ್ತು ಉದಾತ್ತ ಜೀವನದಿಂದಾಗಿ ಹೊರತು ಜನ್ಮದಿಂದಲ್ಲ, ಐಶ್ವರ್ಯದಿಂದಲ್ಲ, ಸದಾಕಾಲದ ಪ್ರಾರ್ಥನೆಯಿಂದಲ್ಲ ಅಥವಾ ಪವಿತ್ರ ಚಿಹ್ನೆಗಳ ಬಳಿ ವಾಸಿಸುವುದರಿಂದಲೂ ಅಲ್ಲ. ಓ ಬಿಕ್ಕುಗಳೇ, ಪುರುಷನಾಗಲಿ ಸ್ತ್ರೀಯಾಗಲಿ ಗೃಹಸ್ಥನಾಗಲಿ ಅಥವಾ ಸಮಣನಾಗಲಿ ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕಾಗಿರುವ ವಿಷಯವೊಂದಿದೆ. ನಾನು ನನ್ನ ಕಮ್ಮಗಳ ಒಡೆಯ ಹಾಗೂ ನನ್ನ ಕಮ್ಮಗಳ ಉತ್ತರಾಧಿಕಾರಿ. ನನ್ನ ಕಮ್ಮಗಳಿಂದಲೇ ಜನಿಸಿದ್ದೇನೆ. ಕಮ್ಮವೇ ನನ್ನ ಬಂಧುಗಳು. ಹಾಗೆಯೇ ಕಮ್ಮಗಳೇ ನನ್ನ ರಕ್ಷಣೆ. ಪುಣ್ಯ ಹಾಗೂ ಪಾಪದ ಯಾವುದೇ ಕಮ್ಮ ಮಾಡಲಿ, ನಾನೇ ಅದರ ಫಲಗಾರ, ನಾನೇ ಅದರ ಉತ್ತರಾಧಿಕಾರಿಯಾಗುತ್ತೇನೆ. ಯಾವ ಕಮ್ಮದಿಂದಾಗಿ ನಂತರ ಪಶ್ಚಾತ್ತಾಪ ಉಂಟಾಗುವುದೋ ಅದು ಪಾಪಕಮ್ಮವೇ ಆಗಿದೆ. ಮತ್ತು ಅವುಗಳ ಫಲದಿಂದಾಗಿ ಒಬ್ಬನು ಕಣ್ಣೀರಿಡುತ್ತಾ ದುಃಖಿಸಬೇಕಾಗುತ್ತದೆ. ಯಾವ ಕಮ್ಮದಿಂದ ನಂತರ ಪಶ್ಚಾತ್ತಾಪವಿಲ್ಲವೋ ಅದು ಕುಶಲಕಮ್ಮವೇ ಆಗಿರುತ್ತದೆ. ಅವುಗಳ ಫಲದಿಂದಾಗಿ ಸುಖ ಹಾಗೂ ಆನಂದಗಳು ಲಭಿಸುವುದು. ಸುಖ ಪಡುವುದು ಪ್ರಾಪಂಚಿಕ ಬಂಧನಗಳಿಂದ ಮುಕ್ತವಾದ ಮನಸ್ಸಿನಲ್ಲಿರುತ್ತದೆ. ಆಕಾಶದಲ್ಲಿ ಆಗಲಿ, ಸಮುದ್ರದ ಮಧ್ಯೆಯಾಗಲಿ ಅಥವಾ ಪರ್ವತದ ಗುಹೆಗಳಲ್ಲೇ ಆಗಲಿ ಪಾಪ ಫಲಗಳಿಂದ
ತಪ್ಪಿಸಿಕೊಳ್ಳಬಹುದಾದ ಸ್ಥಳವು ಲೋಕಗಳಲ್ಲಿ ಎಲ್ಲೂ ಇಲ್ಲ. ಹಸಿವು ಪರಮರೋಗ, ಕಾರಣಬದ್ಧ ಸ್ಥಿತಿಗಳು ದುಃಖಕರ. ಇದನ್ನು ಯಥಾಭೂತವಾಗಿ ಅರಿತ ಜ್ಞಾನಿಗೆ ನಿಬ್ಬಾಣವು ಪರಮಸುಖವೆಂದು ತಿಳಿಯುವುದು. ಆರೋಗ್ಯ ಪರಮಲಾಭ, ಸಂತೃಪ್ತಿಯು ಪರಮ ಐಶ್ವರ್ಯ, ನಂಬಿಕಸ್ಥನೇ ಪರಮಬಂಧು ಹಾಗೂ ನಿಬ್ಬಾಣವೇ ಪರಮಸುಖ. ಸಾಧು ಸಾಧು ಸಾಧು. ಧ್ವನಿಸುರುಳಿ 10. ಸಾಮಾಜಿಕ ತಾರತಮ್ಯದ ಕುರಿತು ಬುದ್ಧರ ಅಭಿಪ್ರಾಯ. ಜಗತ್ತಿನ ಮಾನವರಲ್ಲಿನ ಎಲ್ಲ ಬಗೆಯ ತಾರತಮ್ಯಗಳನ್ನು ವಿರೋಧಿಸಿದವರಲ್ಲಿ ಬುದ್ಧರೇ ಮೊದಲ ಗುರುವಾಗಿದ್ದಾರೆ. ಕೆಲವು ಧರ್ಮ ಗ್ರಂಥಗಳಲ್ಲಿದೆ ಎಂದು ಇಡೀ ಸಮಾಜವು ಜಾತಿ ಪದ್ಧತಿಯನ್ನು ಸ್ವೀಕಾರ ಮಾಡಿದಾಗ ಭಗವಾನರು ಖಡಾಖಂಡಿತವಾಗಿ ತಿರಸ್ಕರಿಸಿದರು. ಪ್ರತಿಯೊಬ್ಬನು ಸಮಾನವಾದ ಅವಕಾಶಕ್ಕೆ ಅರ್ಹನಾಗಿದ್ದಾನೆ ಎಂದು ತಿಳಿಸಿ, ಪ್ರತಿಯೊಬ್ಬನೂ ಜ್ಞಾನೋದಯ ಪಡೆಯಲು ಯೋಗ್ಯತೆಯನ್ನು ಹೊಂದಿದ್ದಾನೆ ಎಂದು ಹೇಳಿದರು. ಹಾಗೆಯೇ ಅವರು ಶ್ರೇಷ್ಠವಾದ ಸಂಘಕ್ಕೆ ಎಲ್ಲ ಬಗೆಯ ಹಿನ್ನೆಲೆಯುಳ್ಳ ಸರ್ವರನ್ನು ಭೇದ ಭಾವವಿಲ್ಲದೆ ಸೇರಿಸಿಕೊಂಡರು. ರಾಜರು, ಪುರೋಹಿತರು, ವ್ಯಾಪಾರಿಗಳು, ಶ್ರಮಿಕರು, ರೈತರು ಮತ್ತು ಇತರೆಲ್ಲರೂ ಸಂಘದಲ್ಲಿ ಹಾರೈಕೆ ಹಾಗೂ ಶಾಂತಿಯನ್ನು ಪಡೆದರು. ಅಗ್ಗಿಕ ಭಾರದ್ವಾಜ, ಅಕ್ರೋಶಕ ಭಾರದ್ವಾಜ, ಕೃಷಿ ಭಾರದ್ವಾಜ ಎನ್ನುವ ಬ್ರಾಹ್ಮಣರು ಹಾಗೂ ಹಿಂದುಳಿದ ಜನಾಂಗಕ್ಕೆ ಸೇರಿದ ಸ್ವಸ್ತಿಕ, ಸೂಪಕ ಹಾಗೂ ಅಸ್ಪೃಶ್ಯರೆನಿಸಿದಂತಹ ಸುನೀತ, ಮಾತಂಗ ಹಾಗೂ ಎಲ್ಲರನ್ನೂ ಭಗವಾನ್ ಬುದ್ಧರು ಭಿಕ್ಷು ಸಂಘಕ್ಕೆ ಸೇರಿಸಿ ಸಮಾನತೆಯನ್ನು ಸಾಧಿಸಿ ಜ್ಞಾನೋದಯಕ್ಕೆ ಮಾರ್ಗದರ್ಶಕರಾದರು. ಒಬ್ಬನು ಜನ್ಮದಿಂದಲೇ ಅಸ್ಪೃಶ್ಯನಾಗುವುದಿಲ್ಲ, ಹಾಗೆಯೇ ಜನ್ಮದಿಂದಲೇ ಬ್ರಾಹ್ಮಣನಾಗುವುದಿಲ್ಲ. ಒಬ್ಬನು ಕಮ್ಮಗಳಿಂದಲೇ ಅಸ್ಪೃಶ್ಯನಾಗುವನು, ಒಬ್ಬನು ಕಮ್ಮಗಳಿಂದಲೇ ಬ್ರಾಹ್ಮಣನಾಗುವನು. ಓರ್ವ ವ್ಯಕ್ತಿಯು ನನ್ನ ಚಿವರವನ್ನು ಹಿಡಿದುಕೊಂಡು ನನ್ನ ಹಿಂದೆಯೇ ಹಿಂಬಾಲಿಸಬಹುದು. ಆದರೆ ಆತನು ಲೋಭಿಯಾಗಿದ್ದರೆ, ಬಯಕೆಗಳಲ್ಲಿ ಅತಿ ಆವೇಶಪರನಾಗಿದ್ದರೆ, ಹೃದಯದಲ್ಲಿ ದ್ವೇಷಿಯಾಗಿದ್ದರೆ, ಅಲಕ್ಷ್ಯಾಗಿದ್ದರೆ ಮತ್ತು ಅನಿಯಂತ್ರಿತನಾಗಿದ್ದರೆ ಆತನು ನನಗಿಂತ ತುಂಬ ದೂರದಲ್ಲಿರುತ್ತಾನೆ. ಏಕೆಂದರೆ ಅಂತಹವನು ಧಮ್ಮವನ್ನು ಕಾಣಲಾರ ಮತ್ತು ಧಮ್ಮವನ್ನು ಅರಿಯಲಾರದವನು ನನ್ನನ್ನು ನೋಡಲಾರನು. ಯಾರು ಧಮ್ಮವನ್ನು ಕಾಣುವನೋ ಆತನು ನನ್ನನ್ನು ದರ್ಶಿಸುವನು. ಯಾರು ನನ್ನನ್ನು ದರ್ಶಿಸುವನೋ ಆತನು ಧಮ್ಮವನ್ನು ಕಾಣುವನು. ಜಟೆಯಿಂದಾಗಲಿ ವಂಶದಿಂದಾಗಲಿ ಜನ್ಮದಿಂದಾಗಲಿ ಒಬ್ಬನು ಬ್ರಾಹ್ಮಣ ಅಥವಾ ಪವಿತ್ರ ವ್ಯಕ್ತಿಯಾಗುವುದಿಲ್ಲ. ಆದರೆ ಯಾರಲ್ಲಿ ಸತ್ಯ ಹಾಗೂ ಸತ್ಯಶೀಲತೆಯು ನೆಲೆಸಿದೆಯೋ ಅಂತಹವನೇ ಪವಿತ್ರ ಹಾಗೂ ಪರಿಶುದ್ಧ ವ್ಯಕ್ತಿಯಾಗಿರುತ್ತಾನೆ. ಯಾರು ಕೃತ್ಯದಲ್ಲಾಗಲಿ ವಚನದಲ್ಲಾಗಲಿ ಮತ್ತು ಆಲೋಚನೆಯಲ್ಲಾಗಲಿ ಪಾಪವನ್ನು ಮಾಡುವುದಿಲ್ಲವೋ, ಈ 3 ಬಗೆಯಲ್ಲೂ ನಿಯಂತ್ರಿತನೋ ಅಂಥವನಿಗೆ ನಾನು ಬ್ರಾಹ್ಮಣ ಎನ್ನುತ್ತೇನೆ. ಸಾಧು ಸಾಧು ಸಾಧು. ಧ್ವನಿಸುರುಳಿ 11. ಧ್ಯಾನದ ಬಗ್ಗೆ. ಭಗವಾನ್ ಬುದ್ಧರ ಬೋಧನೆಯಲ್ಲಿ, ಅದರಲ್ಲೂ ಧ್ಯಾನದ ಬಗ್ಗೆ ಹೇಳುವುದಾದರೆ, ಧ್ಯಾನವು ಪರಿಪೂರ್ಣ ಮಾನಸಿಕ ಸ್ವಾಸ್ಥ್ಯದ ಸ್ಥಿತಿಯಾಗಿದ್ದು ಸಮಚಿತ್ತತೆಯ ಹಾಗೂ ಪ್ರಶಾಂತತೆಯನ್ನು ವೃದ್ಧಿಸುವ ಗುರಿಯನ್ನು ಹೊಂದಿರುತ್ತದೆ. ಬೌದ್ಧರ ಧ್ಯಾನವೆಂದರೆ ದಿನನಿತ್ಯದ ಜಂಜಾಟದಿಂದ ಓಡಿಹೋಗುವುದಲ್ಲ, ಅಥವಾ ಸಮಾಜದಿಂದ ದೂರವಾಗಿ ಕೇವಲ ಕಲ್ಲಿನಂತೆ ಕುಳಿತುಕೊಳ್ಳುವುದಲ್ಲ. ಮುಂಜಾನೆಯೇ ಎದ್ದು ಪ್ರಾರ್ಥನೆಗಳನ್ನು ವಟವಟನೆಂದು ಗೊಣಗುಡುವುದಲ್ಲ. ಅದೊಂದು ಮಾನಸಿಕ ಸಂಸ್ಕರಣೆಯಾಗಿದ್ದು, ಇದರ ಉದ್ದೇಶವೇನೆಂದರೆ ಚಿತ್ತದ ಕಲ್ಮಶಗಳಿಂದ ಶುದ್ಧಗೊಳಿಸುವುದು ಹಾಗೂ ತೊಂದರೆಗಳಿಂದ ಮುಕ್ತಿಗೊಳಿಸುವುದು. ಚಿತ್ತದ ಕಲ್ಮಶಗಳೆಂದರೆ ಲೋಭ, ದ್ವೇಷ, ಹಗೆತನ, ಸೋಮಾರಿತನ, ಚಿಂತೆಗಳು, ಅವಿಶ್ರಾಂತ ಸ್ಥಿತಿ, ಗೊಂದಲಗಳಿಂದ ಕೂಡಿದ ಸಂಶಯ ಇತ್ಯಾದಿ. ಧ್ಯಾನದಿಂದ ಇವುಗಳಿಂದ ಮುಕ್ತರಾಗಿ ಕುಶಲ ಮಾನಸಿಕ ಸ್ಥಿತಿಗಳಾದ ಏಕಾಗ್ರತೆ, ಜಾಗ್ರತೆ, ಬುದ್ಧಿವಂತಿಕೆ,
ಇಚ್ಛಾಶಕ್ತಿ, ಶ್ರಮಶೀಲತೆ, ವಿಚಾರಶೀಲತೆ, ಶ್ರದ್ಧೆ, ಆನಂದ, ಪ್ರಶಾಂತತೆ ಇತ್ಯಾದಿಗಳ ವಿಕಸನ ಹಾಗೂ ಕೊನೆಯಲ್ಲಿ ಉನ್ನತ ಪ್ರಜ್ಞದ ಪ್ರಾಪ್ತಿ. ಅದರಿಂದಾಗಿ ವಸ್ತುಸ್ಥಿತಿಗಳ ಯಥಾಭೂತ ದರ್ಶನದಿಂದಾಗಿ ಪರಮಾರ್ಥ ಸತ್ಯವನ್ನು ಸಾಕ್ಷಾತ್ಕಾರಗೊಳಿಸುವುದು. ಧ್ಯಾನದಲ್ಲಿ 2 ವಿಧದ ಅಂಶಗಳಿವೆ: ಸಮತಾ ಧ್ಯಾನ ಹಾಗೂ ವಿಪಶ್ಯನ ಧ್ಯಾನ. ಸಮತಾ ಧ್ಯಾನವೆಂದರೆ ಸಮಚಿತ್ತತೆ ಹಾಗೂ ಪ್ರಶಾಂತತೆಯನ್ನು ತರುವ ಉದ್ದೇಶದಿಂದ ಮಾಡಲಾಗುವ ಧ್ಯಾನವಾಗಿದೆ. ಇದರಿಂದ ಚಿತ್ತದ ಏಕಾಗ್ರತೆ ಹಾಗೂ ಪ್ರಶಾಂತತೆ ಗಳಿಸುವಿಕೆ ಸಾಧ್ಯವಾಗುತ್ತದೆ. ಆದರೆ ವಿಪಶ್ಯನ ಧ್ಯಾನವು ಜಾಗರೂಕತೆಯಿಂದ ಪ್ರಕ್ರಿಯೆ ಅಥವಾ ಸತ್ಯವನ್ನು ಅದು ಹೇಗಿದೆಯೋ ಹಾಗೆ ವೀಕ್ಷಿಸುವಿಕೆ. ಕಂಡದ್ದನ್ನು ಕಾಣುವ ಹಾಗೆ ವೀಕ್ಷಿಸುವಿಕೆಯೇ ಹೊರತು ಕಾಣುವಂತೆಯೇ ಸ್ವೀಕರಿಸುವುದಲ್ಲ. ಅಂದರೆ ದೇಹ ಮತ್ತು ಮನಸ್ಸನ್ನು ಅವುಗಳ ಯಥಾಭೂತ ರೀತಿಯಲ್ಲೇ ಗಮನಿಸುವುದು, ಅವುಗಳ ಕ್ಷಣಿಕತೆ, ದುಃಖ ಹಾಗೂ ವ್ಯಕ್ತಿತ್ವ ಶೂನ್ಯತೆಯನ್ನು ಗಮನಿಸುತ್ತಾ ಅಂತಿಮವಾಗಿ ಜ್ಞಾನೋದಯ ಪಡೆಯುವುದೇ ಆಗಿದೆ. ಪ್ರಜ್ಞೆಯು ಧ್ಯಾನದಿಂದ ಉತ್ಪನ್ನವಾಗುತ್ತದೆ. ಧ್ಯಾನವಿಲ್ಲದಾಗ ಪ್ರಜ್ಞೆಯು ಬಲಹೀನವಾಗುತ್ತದೆ. ಪ್ರಗತಿ ಹಾಗೂ ಅಧೋಗತಿಯ ಈ 2 ಮಾರ್ಗಗಳನ್ನು ಅರಿಯುತ್ತಾ ಜ್ಞಾನಿಯು ಪ್ರಜ್ಞಾಭಿವೃದ್ಧಿಯ ಪಥದಲ್ಲಿರುತ್ತಾನೆ. ಬಿಕ್ಕುಗಳೇ, ನಾನು ಜಾಗರೂಕತೆಯನ್ನು ಸರ್ವ ಅರ್ಥಕಾರಿಯೆಂದು ಘೋಷಿಸುತ್ತೇನೆ. ನಿಜಕ್ಕೂ ಇದು ಪರಮಲಾಭವನ್ನು ತರುತ್ತದೆ. ಪ್ರಜ್ಞೆಯ ಅಭಿವೃದ್ಧಿಗಾಗಿ ಹಾಗೂ ಲೋಭ, ದ್ವೇಷ ಹಾಗೂ ಮೋಹಗಳ ನಿರೋಧಕ್ಕಾಗಿ 2 ಅಂಶಗಳನ್ನು ವೃದ್ಧಿಗೊಳಿಸಬೇಕು. ಅದೆಂದರೆ ಸಮತ ಹಾಗೂ ವಿಪස්සನ. ಪ್ರಜ್ಞೆ ಇಲ್ಲದವನಿಗೆ ಧ್ಯಾನವಿಲ್ಲ, ಧ್ಯಾನರಹಿತನಿಗೆ ಪ್ರಜ್ಞೆ ಇಲ್ಲ. ಯಾರಲ್ಲಿ ಪ್ರಜ್ಞೆ ಮತ್ತು ಸಮಾಧಿಗಳೆರಡೂ ಇವೆಯೋ ಅಂಥವನು ನಿಜಕ್ಕೂ ನಿಬ್ಬಾಣಕ್ಕೆ ಹತ್ತಿರವಾಗಿರುತ್ತಾನೆ. ಯಾವುದೆಲ್ಲ ಸ್ಥಿತಿಗಳಿವೆಯೋ ಅವೆಲ್ಲವೂ ಕಾರಣಗಳಿಂದಾಗಿವೆ. ಯಾರು ಧ್ಯಾನಿಯೋ ಆತನು ಕಾರಣಗಳನ್ನು ಮತ್ತು ನಿರೋಧವನ್ನು ಅರಿಯುತ್ತಾನೆ. ಇಂತಹ ಪ್ರಜ್ಞೆಯ ಸಾಧನೆಯೇ ಸಂಬೋಧಿಯ ಕೀಲಿಕೈಯಾಗಿದೆ. ಓ ಬಿಕ್ಕುಗಳೇ, ಜೀವಿಗಳು ವಿಶುದ್ಧಿಗೊಳ್ಳಲು ಇದೊಂದೇ ಮಾರ್ಗವಾಗಿದೆ. ಶೋಕಗಳಿಂದ, ಪ್ರಲಾಪಗಳಿಂದ ಪಾರಾಗಲು, ನೋವು ಹಾಗೂ ಶೋಕಗಳನ್ನು ತಡೆಯಲು, ಶ್ರೇಷ್ಠ ಪಥ ಪ್ರಾಪ್ತಿ ಮಾಡಲು ಹಾಗೂ ನಿಬ್ಬಾಣ ಸಾಕ್ಷಾತ್ಕರಿಸಲು ಇದೊಂದೇ ಮಾರ್ಗವಾಗಿದೆ. ಅದೇ 4 ಸ್ಮೃತಿ ಪ್ರತಿಷ್ಠಾನಗಳು ಅಥವಾ ಸತಿಪಟ್ಟಾನಗಳು. ಅವುಗಳು ಯಾವುವೆಂದರೆ ಕಾಯಾನುಪස්සನ, ವೇದನಾನುಪස්සನ, ಚಿತ್ತಾನುಪස්සನ ಮತ್ತು ಧಮ್ಮಾನುಪස්සನವೇ ಆಗಿದೆ. ಅಂದರೆ ದೇಹವನ್ನು, ಸಂವೇದನೆಗಳನ್ನು, ಚಿತ್ತವನ್ನು ಮತ್ತು ಚಿತ್ತವೃದ್ಧಿಗಳನ್ನು ಹೇಗಿದೆಯೋ ಹಾಗೆ ಅರಿತು ವಿಮುಖವಾಗುವುದು. ಒಮ್ಮೆ ಕಾಯಾನುಪස්සನವನ್ನು ಅಭ್ಯಸಿಸಿದರೆ, ಅಭಿವೃದ್ಧಿಗೊಳಿಸಿದರೆ, ನಿರಂತರ ನೆಲೆಸಿದರೆ, ಅದನ್ನೇ ಸ್ವಾಭಾವಿಕ ಕಾರ್ಯದ ರೀತಿ ಹವ್ಯಾಸಗೊಳಿಸಿದರೆ, ಒಬ್ಬನ ತಳಹದಿಯಂತೆ ಪ್ರತಿಷ್ಠಾಪಿಸಿದಾಗ, ದೃಢವಾಗಿ ಸ್ಥಾಪಿಸಿದಾಗ, ಬಲಿಷ್ಠಗೊಳಿಸಿದಾಗ ಮತ್ತು ಪೂರ್ಣಗೊಳಿಸಿದಾಗ ಅಂತಹ ಶಿಷ್ಯನು 10 ಲಾಭಗಳನ್ನು ಪಡೆಯುತ್ತಾನೆ. ಅವುಗಳೆಂದರೆ ಆತನು ಸಂತೋಷ ಹಾಗೂ ಅತೃಪ್ತಿಗಳನ್ನು ಗೆಲ್ಲುತ್ತಾನೆ, ಹಾಗೂ ಆತನಿಗೆ ಅತೃಪ್ತಿಯು ಸೋಲಿಸಲಾರದು. ಅದು ಉದಯಿಸಿದಾಗಲೆಲ್ಲ ಜಯಶಾಲಿಯಾಗಿಯೇ ವಿಹರಿಸುತ್ತಾನೆ. ಆತನು ಭಯ ಹಾಗೂ ಚಿಂತೆಯನ್ನು ಗೆಲ್ಲುತ್ತಾನೆ. ಭಯವಾಗಲಿ ಅಥವಾ ಚಿಂತೆಯಾಗಲಿ ಆತನನ್ನು ಸೋಲಿಸಲಾಗದು. ಅವು ಉದಯಿಸಿದಾಗಲೆಲ್ಲ ಜಯಶಾಲಿಯಾಗಿಯೇ ವಿಹರಿಸುತ್ತಾನೆ. ಆತನು ಪರಮ ಸಹಿಷ್ಣುವಾಗುತ್ತಾನೆ. ಚಳಿಯಾಗಲಿ, ಬಿಸಿಲಾಗಲಿ, ಹಸಿವಾಗಲಿ, ಬಾಯಾರಿಕೆಯಾಗಲಿ, ಗಾಳಿಯಾಗಲಿ, ಸೂರ್ಯನ ತಾಪವೇ ಆಗಲಿ ಆತನಿಗೆ ವಿಚಲಿತಗೊಳಿಸಲಾರವು. ಹಾಗೆಯೇ ಕೀಟಗಳಾಗಲಿ, ಸೊಳ್ಳೆಗಳಾಗಲಿ, ಸರೀಸೃಪಗಳಾಗಲಿ ಆಕ್ರಮಿಸಿದರೂ ಕ್ಷೋಭೆ ತಾಳಲಾರನು. ಅನಾಗರಿಕ ಕಟುಶಬ್ದಗಳನ್ನು, ಹೊಡೆತಗಳನ್ನು, ಶಾರೀರಿಕ ನೋವುಗಳನ್ನು, ಹಾಗೆಯೇ ಹರಿತವಾದ, ಚೂಪಾದ, ಕಠಿಣವಾದ, ಅಪ್ರಿಯವಾದ, ಜೀವಕ್ಕೆ ಅಪಾಯಕರವಾದ ಆಘಾತಗಳೆಲ್ಲವನ್ನು ಶಾಂತವಾಗಿ ಸಹಿಸುತ್ತಾನೆ. ಆತನು 4 ಸಮಾಧಿ ಹಂತಗಳನ್ನು ಯಾವುದೇ ಕಷ್ಟಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ
ಇಚ್ಛಾ ಮಾತ್ರದಿಂದಲೇ ಪಡೆಯುತ್ತಾನೆ. ಸಮಾಧಿಯಿಂದಾಗಿ ಚಿತ್ತಶುದ್ಧನಾಗಿ ಇಲ್ಲಿಯೇ ಈಗಲೇ ಸುಖಿಯಾಗಿ ಇರಬಲ್ಲವನಾಗುತ್ತಾನೆ. ಭಗವಾನ್ ಬುದ್ಧರು ಮರಣದ ಬಗ್ಗೆ ಹೀಗೆ ಹೇಳಿದ್ದಾರೆ: ಈಗಲೇ ಇಲ್ಲಿಯೇ ಗಮನಿಸಿ, ಎಲ್ಲ ಕಾರಣಬದ್ಧ ಸ್ಥಿತಿಗಳು ಅನಿತ್ಯಕರವಾಗಿದೆ. ಅಪ್ರಮಾದದಿಂದ ವಿಮುಕ್ತಿಯನ್ನು ಸಂಪಾದಿಸಿ. ಎಲ್ಲ ಕಾರಣಬದ್ಧ ಸ್ಥಿತಿಗಳು ಅನಿತ್ಯಕರವಾಗಿದೆ. ಸಂಕಾರಗಳೆಲ್ಲವೂ ಕೂಡ ಅನಿತ್ಯಕರವಾಗಿದೆ. ಅಪ್ರಮಾದದಿಂದ ವಿಮುಕ್ತಿಯನ್ನು ಸಂಪಾದಿಸಿ. ಪತಿಯು ಹಾಗೂ ಪತ್ನಿಯು ಉತ್ತಮ ಚಾರಿತ್ರ್ಯದವರಾಗಿದ್ದಾರೆ, ದಯಾಳುವಾಗಿದ್ದಾರೆ ಹಾಗೂ ಸುಶೀಲರಾಗಿದ್ದಾರೆ. ಗೃಹಸ್ಥರ ಬಗ್ಗೆ ಭಗವಾನ್ ಬುದ್ಧರ ಉಪದೇಶಗಳು: ಪತಿಯು ಹಾಗೂ ಪತ್ನಿಯು ಉತ್ತಮ ಚಾರಿತ್ರ್ಯದವರಾಗಿದ್ದರೆ, ದಯಾಳುವಾಗಿದ್ದರೆ ಹಾಗೂ ಸುಶೀಲರಾಗಿದ್ದರೆ ಮತ್ತು ಪರಸ್ಪರ ಪ್ರೀತಿಸುವವರಾಗಿದ್ದರೆ ಅಂತಹವರ ಜೀವನವನ್ನು ದೈವಿಕ ದಂಪತಿಗಳ ಜೀವನವೆನ್ನುತ್ತಾರೆ. ಅಂತಹವರ ಜೀವನವು ಶಾಂತಿ ಹಾಗೂ ಸಮೃದ್ಧಿಭರಿತವಾಗಿದ್ದು ಇಲ್ಲಿಯೂ ಹಾಗೂ ಮುಂದೆಯೂ ಯಶಸ್ಸನ್ನು ಸಾಧಿಸುತ್ತಾರೆ. ಐಶ್ವರ್ಯ ಪ್ರಾಪ್ತಿಯ ಬಗ್ಗೆ ಭಗವಾನ್ ಬುದ್ಧರ ಸಂದೇಶ: ಈ ಜೀವನದಲ್ಲಿ ಸುಖಿಯಾಗಿರಲು ಐಶ್ವರ್ಯ ಸಂಪಾದಿಸುವಾಗ ಒಬ್ಬನು ಜಾಗರೂಕನಾಗಿರಬೇಕು, ದೂರದೃಷ್ಟಿಯಿಂದಿರಬೇಕು, ಪ್ರತಿ ಹೆಜ್ಜೆಗೂ ಎಚ್ಚರಿಕೆಯನ್ನು ಹೊಂದಿರಬೇಕು. ಐಶ್ವರ್ಯ ಪೋಲಾಗದಂತೆ ಅಪ್ರಮಾದಿಯಾಗಿರಬೇಕು. ಹಾಗೆಯೇ ಉತ್ತಮ ಮಿತ್ರರನ್ನು ಹೊಂದಿರಬೇಕು. ನಿಮ್ಮ ಆದಾಯವನ್ನು 4 ಭಾಗಗಳಲ್ಲಿ ವಿಂಗಡಿಸಬೇಕು. 1 ಭಾಗ ಜೀವನ ಸಾಗಿಸಲು, 2ನೆಯ ಭಾಗ ವೃತ್ತಿಯ ಅಭಿವೃದ್ಧಿಗೆ ಮತ್ತು ಉಳಿದ 1 ಭಾಗ ಆಪತ್ ಸಮಯಕ್ಕೆ ಮೀಸಲಾಗಿಡಬೇಕು. ಲೋಕದಲ್ಲಿ ಶಾಂತಿಯಿಂದ ಇರಲು ಇಚ್ಛಿಸುವುದಾದರೆ ನಾವು ನಮ್ಮ ದುಷ್ಟ ದಾರಿಗಳಿಂದ ವಿಮುಖರಾಗಬೇಕು. ಜಾಗತಿಕ ಶಾಂತಿಯು ಆಂತರಿಕ ಶಾಂತಿಯಿಂದಲೇ ಹೊರಹೊಮ್ಮುವುದು. ನಾವು ಲೋಭದಿಂದ, ದ್ವೇಷದಿಂದ ಹಾಗೂ ಮೋಹದಿಂದ ನಮ್ಮನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ನಮ್ಮ ಎಲ್ಲ ಬಗೆಯ ದುಃಖಗಳಿಗೆ ಇವೇ ವಿಷಕಾರಿ ಬೇರುಗಳಾಗಿವೆ. ಲೌಕಿಕದಲ್ಲಿರುವ ಗೃಹಸ್ಥನು ಇಂದ್ರಿಯ ಸುಖಗಳ ಜೊತೆಯಲ್ಲಿಯೇ 4 ರೀತಿಯ ಸುಖಗಳನ್ನು ಸಂದರ್ಭಕ್ಕೆ ಹಾಗೂ ಕಾಲಕ್ಕೆ ಅನುಗುಣವಾಗಿ ಪಡೆಯಬಹುದು. ಅವುಗಳು ಯಾವುದೆಂದರೆ ಹೊಂದಿರುವಿಕೆಯ ಸುಖ, ಅನುಭವಿಸುವಿಕೆಯ ಸುಖ, ಸಾಲವಿಲ್ಲದಿರುವಿಕೆಯ ಸುಖ, ನಿಂದಾರಹಿತನಾಗಿರುವ ಸುಖ. ಭಗವಾನ್ ಬುದ್ಧರು ಹಿಂಸೆಯ ಬಗ್ಗೆ ಹೀಗೆ ಹೇಳಿದ್ದಾರೆ: 100 ವರ್ಷ ಸ್ವನಿಯಂತ್ರಣವಿಲ್ಲದೆ ಹಾಗೂ ಉನ್ನತ ನಿಜಜ್ಞಾನವಿಲ್ಲದೆ ಬದುಕಬಹುದು. ಆದರೆ 1 ದಿನದ ಧ್ಯಾನಿಯ ಹಾಗೂ ಪ್ರಜ್ಞಾವಂತಿಕೆಯ ಜೀವನವು ನಿಜಕ್ಕೂ ಹಿಂದಿನದಕ್ಕಿಂತ ಅಪಾರ ಉತ್ತಮವಾದುದು. ಎಲ್ಲ ಜೀವಿಗಳು ಸಾಯಲೇಬೇಕಾಗಿದೆ. ಜೀವನವು ಸಾವಿನ ಕಡೆಗೆ ಸಾಗುತ್ತಿದೆ. ಎಲ್ಲರೂ ತಮ್ಮ ಕಮ್ಮಕ್ಕೆ ಅನುಸಾರವಾಗಿ ಬದುಕುವರು. ಎಲ್ಲರೂ ಶಸ್ತ್ರಗಳ ಹಿಂಸೆಗೆ ಹೆದರುವರು. ಎಲ್ಲರೂ ಸಾವಿಗೆ ನಡುಗುವವರು. ತನ್ನನ್ನು ಪರರಿಗೆ ಹೋಲಿಸುತ್ತಾ ತನ್ನಂತೆ ಪರರು ಒಬ್ಬನು ಕೊಲ್ಲದಿರಲಿ ಹಾಗೂ ಕೊಲ್ಲಲು ಕಾರಣನಾಗದಿರಲಿ. ಎಲ್ಲರೂ ಶಸ್ತ್ರಗಳ ಹಿಂಸೆಗೆ ಹೆದರುವರು. ಎಲ್ಲರೂ ಸಾವಿಗೆ ನಡುಗುವರು. ತನ್ನನ್ನು ಪರರಿಗೆ ಹೋಲಿಸುತ್ತಾ ಒಬ್ಬನು ಇನ್ನೊಬ್ಬರನ್ನು ಕೊಲ್ಲದಿರಲಿ ಹಾಗೂ ಕೊಲ್ಲಲು ಕಾರಣನಾಗದಿರಲಿ. ಪರರ ತಪ್ಪುಗಳು ಸುಲಭವಾಗಿ ಕಾಣಿಸುವುದು, ಆದರೆ ದುಷ್ಕರವಾಗಿ ನಮ್ಮ ತಪ್ಪು ಕಾಣಿಸುವುದು. ಪರರ ತಪ್ಪುಗಳನ್ನು ಹೊಟ್ಟಿನಂತೆ ತೂರುವರು, ಆದರೆ ತನ್ನ ತಪ್ಪುಗಳನ್ನು ಚತುರ ಬೇಟೆಗಾರನಂತೆ ಅಡಗಿಸಿ ಬಿಡುವರು. ಕೇವಲ ಪವಿತ್ರ ನಾಮಗಳ ಉಚ್ಚಾರಣೆ ವೇಳೆಯಲ್ಲಾಗಲಿ ಮಾತ್ರವಲ್ಲದೆ ಪ್ರತಿ ಚಿಂತನೆಯ ವೇಳೆಯಲ್ಲಾಗಲಿ ಮತ್ತು ಎಲ್ಲ ಪರಿಸ್ಥಿತಿಯಲ್ಲೂ ಸಭ್ಯ ವಿನಯಶಾಲಿಯಾಗಿರಬೇಕು. ಭಗವಾನ್ ಬುದ್ಧರು ಏನನ್ನೂ ನುಡಿಯಲಿಲ್ಲ: ಬಿಕ್ಕುಗಳೇ, ನನಗೆ ಗೊತ್ತಿದೆ, ನಾನು ನಿಮಗೆ ತಿಳಿಸಿರುವುದು ಅತ್ಯಲ್ಪ, ನಿಮಗೆ ತಿಳಿಯಪಡಿಸದೇ ಇರುವುದು ಸಾಕಷ್ಟಿದೆ. ಮತ್ತು ಯಾಕೆ ನಾನು ನಿಮಗೆ ತಿಳಿಸಿಲ್ಲ? ಏಕೆಂದರೆ ಅವು ಉಪಯುಕ್ತವಲ್ಲದವು, ನಿಬ್ಬಾಣದೆಡೆಗೆ ಸಾಗದಂತಹುದು. ಆದ್ದರಿಂದಲೇ ಅವುಗಳೆಲ್ಲದರ ಕುರಿತು ನಾನು ನಿಮಗೆ ತಿಳಿಸಿಲ್ಲ. ಓ ಬಿಕ್ಕುಗಳೇ, ನನ್ನ ಕೈಯಲ್ಲಿ ಹೆಚ್ಚು ಎಲೆಗಳಿವೆಯೋ ಅಥವಾ ಈ ಸಿಂಸಾಪ ತೋಟದಲ್ಲಿ ಹೆಚ್ಚು ಎಲೆಗಳಿವೆಯೋ? ನನಗೆ ತಿಳಿದಿರುವುದು ಈ ಸಿಂಸಾಪ ತೋಟದಲ್ಲಿರುವ ಎಲೆಗಳಷ್ಟು. ನಾನು ಹೇಳಿರುವುದು ನನ್ನ ಕೈಯಲ್ಲಿರುವ ಎಲೆಗಳಷ್ಟು ಮಾತ್ರ. ಏಕೆಂದರೆ ನಿಬ್ಬಾಣ ಮತ್ತು ಪರಮಸುಖಕ್ಕಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಹೇಳಿದ್ದೇನೆ. ಇದನ್ನು ಅರಿತು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನವನ್ನು ಸಾಗಿಸಿ. ಸಾಧು.
ಸಾಧು